ಆಗ್ತಿತ್ತು. ನಾನು ಎಷ್ಟೋ ತೊಂದರೆಗಳಿಗೆ ಎದುರೋಗಿದೆ. ನಾನು ಎದುರೋದ್ರೆ ಯಾವ ತೊಂದರೆ ಮೊದಲು ಅದು ಪರಿಹಾರ ಆಗ್ತಿತ್ತು, ಎಷ್ಟು ದೊಡ್ಡ ತೊಂದರೆ ಆಗುತ್ತೆ. ಮತ್ತೆ ನಮ್ಮ ಊರಿನ ಮಕ್ಕಳಿಗೆ ಅಂತೇಳಿ ಮಾಡಿದ ಕಾಲೇಜಲ್ಲಿ ಯಾವಾಗ ನಮ್ಮ ಮಕ್ಕಳಿಗೆ ಫ್ರೀ ಕೊಡುದಿಲ್ಲ, ಎಲ್ಲೆಲ್ಲಿ ನಾಗಾಲ್ಯಾಂಡ್ ಮೇಘಾಲಯದಿಂದ ಕೊಡ್ತಾರೆ. ಆದ ಕಾರಣ ಒಂದು ಶಿಕ್ಷಣ ಸಂಸ್ಥೆ ಆಗ್ಬೇಕು ಅಂತೇಳಿ ಒಂದು ಮದುವೆ ಆಗುದೇಕೆ, ಡೈವರ್ಸ್ ಆಗುದೇಕೆ, ಶಿಕ್ಷಣವನ್ನು ಹೇಗೆ ಕಲ್ತವರು. ಅಂಬೇಡ್ಕರ್ ಅವರ ಜೀವನ ನನಗೆ ಭಾರಿ ಸಂದಿರೋದ್ರಿಂದ ತಿಂಗಳುಗಟ್ಟಲೆ 5 ಸ್ಟಾರ್ ಹೋಟ್ಲ್, 7 ಸ್ಟಾರ್ ಹೋಟ್ಲ್, ದೊಡ್ಡ ದೊಡ್ಡ ಸ್ಟಾರ್ ಹೋಟ್ಲಲ್ಲಿ, ದೊಡ್ಡ ದೊಡ್ಡ ಭವನದಲ್ಲಿ ಗವರ್ಮೆಂಟಿನ ಫೆಸಿಲಿಟಿಯನ್ನು ತಗೊಂಡು ಹೋಗಿ 10-20 ಜನ ಅದನ್ನು ಒಂದು ಸಣ್ಣ ವಿಷಯವನ್ನು ಚೇಂಜ್ ಮಾಡಲಿಕ್ಕೆ ಹರಸಾಹಸ ಪಡ್ತಾರೆ. ಹಾಗೆ ಅಂಬೇಡ್ಕರ್ ಜೀವನವನ್ನು ನೋಡಿ ಈಗಿನ ಸಮಾಜದವರು ತುಂಬಾ ವಿಷಯವನ್ನು, ತುಂಬಾ ಅಲ್ಲ, ಅವರ ಎಲ್ಲ ವಿಷಯವನ್ನು ಕಲಿಬೇಕು. ಆ ಸಂವಿಧಾನಕ್ಕೆ ನಾವು ಯಾವಾಗಲೂ ಬದ್ಧವಾಗಿರ್ಬೇಕು. ಅಲ್ಲಿ ಹೇಳಿದ ಎಲ್ಲಾ ಕಾನೂನುಗಳನ್ನು ನಾವು ಪಾಲನೆ ಮಾಡ್ಬೇಕು. ಒಳ್ಳೆಯ ಸತ್ಯ ಅಂತ ಕಾಣುದು, ಅದೇ ಮರಳಾಗುದು. ನಮಗೆ ಅದು ಅಗತ್ಯ ಉಂಟಾ ಅಷ್ಟೇ ಮಾಡ್ಬೇಕು. ಈಗ ಒಬ್ಬನಿಗೆ ಕೆಲವರು ಹೇಳ್ತಾರೆ ಪುಣ್ಯ ದಿಕ್ಕುಜಿ ಅಂತ. ಹುಡುಗಿ ಇರುವಲ್ಲಿ ಹುಡುಕಿ ಇವ್ರೆ, ಹುಡುಗಿ ಇಲ್ಲದಿಲ್ಲ. ಹುಡುಗಿಯರಿಗೆ ಎಷ್ಟೋ ಜನರಿಗೆ ಮದುವೆ ಇಲ್ಲ. ಸತ್ಯ ದರ್ಶನದ ಕಾರ್ಯಕ್ರಮ ನಡೆಸಿಕೊಳ್ಳಲು ಪ್ರಖ್ಯಾತ ಏಳ್ತಿಮಾರ್ ಕೃಷ್ಣಪ್ಪ ಶಾನುಭೋಗ ಯಾನೆ ದಾಮೋದರ ಶಣೈ ಅವರಿಗೆ ಈಗಿನ ಕಾಲದಲ್ಲಿಯೂ ತಂದೆ ತಾಯಿ ಕುಟುಂಬ ದೈವ ದೇವರನ್ನು ನಂಬಿ ಜೀವನದಲ್ಲಿ ಸೋತಿರುವವರಿಗೆ ನಮ್ಮ ಕಾರ್ಯಕ್ರಮದ ಮೂಲಕ ಮಾರ್ಗದರ್ಶನ ಮಾಡಬೇಕೆಂದು ಅವರನ್ನು ಕೇಳಿಕೊಂಡಾಗ ಅದರಂತೆ ಅವರು ಬಂದಿದ್ದಾರೆ. ಅವರಿಗೆ ಸ್ವಾಗತ. ಇದಕ್ಕಾಗಿ ಈ ಚಾನೆಲ್ ಅನ್ನು ನಿರ್ಮಾಣ ಮಾಡಲಾಗಿದೆ. ಈ ಕಾರ್ಯಕ್ರಮದ ಮೂಲಕ ಚಾನೆಲ್ ನೋಡುವ ಸರಳ ಸಜ್ಜನಿಕೆಯಲ್ಲಿ ಸಮಾಜದಲ್ಲಿ ಬದುಕುತ್ತಿರುವವರಿಗೆ ಈ ಕಾರ್ಯಕ್ರಮದಲ್ಲಿ ಒಳ್ಳೆಯ ಉತ್ತಮ ಜೀವನ ಸಫಲವಾಗಲು ಮಾರ್ಗದರ್ಶನ ನೀಡಲಾಗುವುದು. ಅವರ ನಂಬಿದ ಶಕ್ತಿಗಳಾದ ಹನುಮಂತ, ಮಹಾಕಾಳಿ ಹಾಗೂ ಕಲಿಯುಗದ ಪುರಾತನ ಕಾರಣಿಕ ದೈವ ಸತ್ಯದೇವತೆ ಕಲ್ಲೊಟ್ಟಿ ಪಾಷಾಣ ಮೂರ್ತಿಯನ್ನು ಎದುರಿಟ್ಟುಕೊಂಡು ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತೇನೆ ಎಂದು ನಮ್ಮ ಮನವಿಯಂತೆ ಬಂದಿದ್ದಾರೆ. ನಮಸ್ಕಾರ. ಸತ್ಯದರ್ಶನ ಚಾನೆಲ್ಗೆ ಸ್ವಾಗತ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಏಳ್ತಿಮಾರ್ ದಾಮೋದರ ಶಣೈ ಅವರಿಗೆ ಸ್ವಾಗತ. ನಮಸ್ಕಾರ. ಸಿದ್ಧಿಪುರುಷರೆಂದರೆ ಯಾರು? ಸಿದ್ಧಿಪುರುಷರಂತ ಹೇಳಿದ್ರೆ ಪ್ರಕೃತಿ ಮನುಷ್ಯನಿಗೆ, ಪ್ರಾಣಿ ಪಕ್ಷಿಗಳಿಗೆ ಜೀವನ ಅತೀವ ಸಂಕಷ್ಟಕ್ಕೊಳಗಾದಾಗ, ಒಂದು ರೀತಿಯಲ್ಲಿ ಇನ್ನು ಪ್ರಕೃತಿಯೇ ನಾಶ ಆಗ್ತದೆ, ಮನುಷ್ಯ ಪ್ರಾಣಿ ಮನುಸಂಕುಲ ನಾಶ ಆಗ್ತದೆ ಎಂಬ ಕಾಲದಲ್ಲಿ ದೇವರ ಇಚ್ಛೆಯಂತೆ, ಆ ದೇವರ ಅನುಗ್ರಹ ಇರುವ ಆ ವ್ಯಕ್ತಿ ಅವ ಜನನಕ್ಕೆ ಬಂದು ಆ ಯಾವ ಎಲ್ಲ ಸಂಕಷ್ಟಿಗಳಿಗೆ ಏನೆಲ್ಲ ಮಾಡಬೇಕೆಂಬ ಅವನ ಜನ್ಮ ಜನ್ಮಾಂತರ ಇರುವ ಶಕ್ತಿಗಳ ಆ ಸಹಾಯದಿಂದ ಬೇರೆ ಬೇರೆ ಪುರಾತನ ಸನಾತನ ಈ ಅವನು ಕಳೆದ ಜನ್ಮದಲ್ಲಿ ಸಾಧಿಸಿದ ಜ್ಞಾನ ಶಕ್ತಿ ಸಿದ್ಧಿಗಳಿಂದ ಅದನ್ನು ಪರಿಹರಿಸುವವನೇ ಸಿದ್ಧಿಪುರುಷ ಅಂತೇಳಿ ಹೇಳ್ಬೋದು. ಹಾಗೆ ಸಿದ್ಧಿಪುರುಷ ಎಂಬವ ಅವನು ಸಿದ್ಧಿಪುರುಷ ಎಂದು ಅವನಿಗೆ ಹೆಚ್ಚಾಗಿ ತಿಳಿದಿರುವುದಿಲ್ಲ. ಆದರೆ ಅವ ಬಂದು ಹೋಗುವಂತಹ ಅವನ ಕುಟುಂಬ ಪರಂಪರೆ ಅದರ ಎಂತ ಹೇಳುದು, ಅದಕ್ಕೆ ಒಂದು ಲಿಂಕ್ ಇದ್ದುಕೊಂಡೇ ಅವ ಅದಕ್ಕೆ ಬರ್ತಾನೆ. ಹೆಚ್ಚಾಗಿ ಕೆಲವೊಮ್ಮೆ ಲಿಂಕ್ ಇಲ್ಲದೆಯೂ ಬರ್ತಾನೆ. ಒಳ್ಳೆಯ ತಂದೆ ತಾಯಿಯ ಸತ್ಯ ಧರ್ಮ, ಒಂದು ದಾನ, ಮುಖ್ಯವಾಗಿ ದಾನ, ಯಾರಿಗಾದರೂ ಏನಾದರೂ ಒಂದು ಸಹಾಯ ಮಾಡುವುದು ಕಷ್ಟ ಅಂತೇಳಿ ಬಂದು ಅಂಥವರಿಗೆ ಹೆಚ್ಚಾಗಿ ಮಕ್ಕಳು ಜನನ ಆಗ್ತಾರೆ. ಅವರು ಜನನಕ್ಕೆ ಬಂದು ಅವರು ಕೂಡ ಒಂದು ಪ್ರಕೃತಿಯ ಮತ್ತೆ ಈ ಕೆಲವು ಶಕ್ತಿ ಗೊಂದಲಗಳು ಎಲ್ಲ ಇದ್ದುಕೊಂಡು ಅದು ಆ ಕಷ್ಟ ಗೊಂದಲಗಳಿಗೆ ಹುಡುಕುಟ್ಟ ಹೋಗುತ್ತಾರೆ. ಸರಿಯಾದ ಗುರುಗಳು ಅಥವಾ ಯಾರಾದರೂ ಮಾರ್ಗದರ್ಶನ ಮಾಡುವವರು ಸಿಕ್ಕರೆ ಅವರು ಒಂದು ತಿಳಿಸುತ್ತಾರೆ. ಈಗ ನನಗೆ ತಿಳಿಸಿದ ಹಾಗೆ ಅದೇ ರೀತಿ ಅವನ ಕಳೆದ ಜನ್ಮದ ಸಮಾಧಿ ಅಂತೇಳಿ ಇರ್ತದೆ. ಆ ಸಮಾಧಿಯ ಬಳಿಯ ಹೋಗಿ ಅಲ್ಲಿರುವ ಅವನ ಶಕ್ತಿಗಳು ಎಲ್ಲೆಲ್ಲಿ ಉಂಟು ಎಂಬ ಜ್ಞಾನವನ್ನು ತಿಳಿದುಕೊಂಡು, ಮೊದಲು ಶಕ್ತಿಗಳು ಅವನಿಗೆ ಅವನ ಸಮಾಧಿಯನ್ನು ತಿಳಿಸ್ತದೆ, ನನಗೆ ತಿಳಿಸಿದ ಹಾಗೆ ಅದೇ ರೀತಿಯಲ್ಲಿ ಅದನ್ನು ಹುಡುಕಿಕೊಂಡು ಹೋಗಿ ಅವನ ಕಳೆದ ಜನ್ಮದ ವಿದ್ಯೆ ಜ್ಞಾನ ಮತ್ತೆ ಶಕ್ತಿ, ಮೊದಲೇ ಸಿದ್ಧಿಶಕ್ತಿಗಳು ಜನ್ಮತ ಇರ್ತದೆ, ಅದನ್ನೆಲ್ಲ ಹೇಗೆ ಉಪಯೋಗ ಮಾಡಿಕೊಳ್ಳುವುದು ಎಂಬ ಜ್ಞಾನವನ್ನು ಅವ ಪಡೆದುಕೊಳ್ಳುತ್ತಾನೆ.
ಇತರರಿಂದ ಅವನು ತಿಳಿದುಕೊಳ್ಳುವುದು ಬಾರಿ ಕಮ್ಮಿ. ಅವನೇ ತಿಳಿದುಕೊಳ್ಬೇಕು. ಅವನಿಗೆ ಸರಿಯಾದ ಗುರು ಎಂಬವ ಸಿಗುವುದಿಲ್ಲ. ಒಂದು ಮಾರ್ಗ ತೋರಿಸುವವರು ಸಿಕ್ಕಿಯಾರು ನನಗೆ ಸಿಕ್ಕಿದ ಹಾಗೆ. ಆದರೆ ಅವನಿಗೆ ಸಮಾಧಿ ಯಾಕೆ ಅಂತ ಹೇಳಿದ್ರೆ, ಬೇರೆ ಒಂದು ಕಾರ್ಯಕ್ರಮದ ಇಂಟರ್ವ್ಯೂ ಅಲ್ಲಿ ಕೂಡ ಕಮೆಂಟ್ ಅಲ್ಲಿ ಹಾಕಿದ್ರು, ಸಮಾಧಿ ಅಂದ್ರೆ ಅದು ಹಿಂದೂಗಳಿಗೆ ಸಮಾಧಿ ಅಂತ ಉಂಟಾ ಅಂತೇಳಿ. ಸಮಾಧಿ ಸ್ವಾಮಿಗಳಿಗೂ ಇರ್ತದೆ, ಸಿದ್ಧಿ ಮಾಡಿಕೊಂಡಿರುವವರಿಗೆ ಸಮಾಧಿಯೇ ಮಾಡಬೇಕು. ಯಾಕಂತ ಹೇಳಿದ್ರೆ ಸಿದ್ಧಿ ಪುರುಷರು, ಸಮಾಧಿ ಸಿದ್ಧಿ ಪುರುಷರು ಅಂತ ಹೇಳುದು ಅವರಿಗೆ. ಅವರು ಸಮಾಧಿ ಸ್ಥಿತಿಗೆ ಹೋಗುತ್ತಾರೆ. ತಪಗಳನ್ನು ಕೆಲವೊಂದು ಧರ್ಮಗಳನ್ನು ಎತ್ತಿ ಹಿಡಿದು ಅವರಿಗೆ ಅಂತಹ ಕಠಿಣ ಮರಣ ಬರುವುದಿಲ್ಲ. ಅವರಿಗೆ ಅವರ ಮರಣ ಕೂಡ ಅವರ ಹಿಡಿತದಲ್ಲಿ ಇಟ್ಟುಕೊಂಡಿರ್ತಾರೆ, ಅಥವಾ ಅವರ ನಂಬಿದ ಶಕ್ತಿಗಳು ಅದನ್ನು ನಿಯಂತ್ರಿಸುತ್ತದೆ. ಆ ರೀತಿಯಲ್ಲಿ ಅವ ಸಮಾಧಿ ಸ್ಥಿತಿಗೆ ಹೋದ ನಂತರ ಅವನು ತಿಳಿಸಿದ ಜಾಗೆಯಲ್ಲಿ, ಅವನ ಶಕ್ತಿಗಳು ಇರುವ ಜಾಗೆಯಲ್ಲಿ ಅವನನ್ನು ಸಮಾಧಿ ಮಾಡುವಂಥದ್ದು ಕ್ರಮ. ಹಾಗೆ ಅವನನ್ನು ಸಮಾಧಿ ಮಾಡಿ ಪುನಃ ಹುಟ್ಟಿ ಬರ್ತಾನೆ, ಸಿದ್ಧಿಪುರುಷನಾಗಿ ಹುಟ್ಟಿ ಬರ್ತಾನೆ. ಕಷ್ಟ ಗೊಂದಲ ಏನೋ ಉಂಟಾಗಿ ಅವನೇ ಮತ್ತೆ ಆಧ್ಯಾತ್ಮಿಕ ಒಲವು ಉಂಟಾಗಿ ಅವನ ಜಾತಕಗಳು ಹಾಗೆ ಇರ್ತದೆ, ಅವನ ಪರಿಸ್ಥಿತಿಗಳು ಅದೇ ಇದಕ್ಕೆ ಅವನನ್ನು ತಳ್ಳುತ್ತಾ ಇರ್ತದೆ. ಆಧ್ಯಾತ್ಮಿಕ ಜಗತ್ತು ಅಥವಾ ಜಪ ತಪ ಧ್ಯಾನಗಳನ್ನು ಮಾಡಿದಾಗ ಅವನ ಶಕ್ತಿ ಏನು ಅಂತ ಹೇಳಿ ಒಂದೊಂದೇ ತಿಳಿತಾ ಬರುವಾಗ ಮತ್ತೆ ಹೆಚ್ಚಿನ ಅವನಿಗೆ ಏನು ಆ ಪ್ರಕೃತಿಯಲ್ಲಿ, ಆ ಸಮಾಜದಲ್ಲಿ ಅವನು ಮನುಷ್ಯನಿಗೆ, ಪ್ರಾಣಿ ಪ್ರಕೃತಿಗೆ ಬರುವ ಸಂಕಷ್ಟವನ್ನು ಹೇಗೆ ನೀಗಿಸಬೇಕು ಎಂಬ ಒಂದು ಅವನಿಗೆ ಒಂದು ಮನಸ್ಸಲ್ಲಿ ಒಂದು ಇದು ಎಂತ ಹೇಳೋದು, ಅದೊಂದು ಮಾಡಬೇಕು ಎಂಬ ಹಂಬಲ, ಹುಮ್ಮಸ್ಸು, ಮತ್ತೆ ಹೆಚ್ಚಾಗಿ ಸಿದ್ಧಿಪುರುಷರಿಗೆ ನಿಮ್ಮ ವೈರಾಗ್ಯ ಬಂದು ಆಧ್ಯಾತ್ಮಿಕ ಸಾಧನೆಯಲ್ಲಿ ಮುಂದೆ ಹೋಗ್ತಾ ಇರ್ತಾರೆ. ಆಗ ಆ ಸಮಾಧಿ ಬಳಿಯಲ್ಲಿ ಹೋಗಿ ಅವನು ಆ ಕಳೆದ ಜನ್ಮದ ನೆನಪುಗಳನ್ನೆಲ್ಲ ಮಾಡಿಕೊಂಡು ಆ ಪ್ರಕೃತಿಗೆ, ಅವನಿಗಾಗ್ಲಿ ಪ್ರಕೃತಿಗೆ, ಮನುಷ್ಯನಿಗೆ ಬರುವ ಸಂಕಷ್ಟಗಳಿಗೆ ಹೇಗೆ ಏನು ಪರಿಹಾರ ಎಂಬುದು ಅವ ತಿಳಿದುಕೊಂಡು ಅದನ್ನು ಸಮಾಜ ಕಲ್ಯಾಣಕ್ಕೆ ಆ ಶಕ್ತಿಗಳ, ಅವನ ಕಳೆದ ಜನ್ಮದಿಂದ ಅವನಿಗೆ ಬಂದ ಶಕ್ತಿಗಳನ್ನು, ಆ ಸಿದ್ಧಿಗಳನ್ನು ಉಪಯೋಗ ಮಾಡಿಕೊಳ್ತಾನೆ. ಆ ಸಿದ್ಧಿಪುರುಷರೆಂದರೆ ಆ ಒಂದು ನಿಮಗೆ ಡೆಫಿನೇಷನ್ ಕೊಡ್ಬೋದು ಅಂತ ಹೇಳ್ಬೋದು. ನೀವು ಈ ಜನ್ಮದಲ್ಲಿ ಯಾವೆಲ್ಲ ರೀತಿ ಅಥವಾ ಯಾರಿಗಾದರೂ ಹೇಗೆ ಸಮಸ್ಯೆಯನ್ನು ಬಗೆಹರಿಸಿದ್ದೀರಿ? ಮೀನಾಕ್ಷಿ ಮೊಗರ್ನಾಡು ಎಂಬವರಿಗೆ, ಅವರು ನನ್ನ ಒಂದು ಆಫೀಸ್ ಇತ್ತು. ಆಫೀಸ್ ಅಂತ ಹೇಳಿದ್ರೆ ನಾವು ಹಾಗೆ ಒಟ್ರಾಶಿ ಎಲ್ಲಿಯೋ ಒಂದು ಕಡೆ ಹೋಗಿ ಆಫೀಸ್ ಎಲ್ಲ ಮಾಡುವ ಈಗಿನ ಎಲ್ಲ ಕಾರ್ಯಕ್ರಮದ ಹಾಗೆ ಕೆಲವರು ಜ್ಯೋತಿಷ್ಯರು ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಈಗಿನ ಕಾಲಘಟ್ಟಕ್ಕೆ ಎಲ್ಲೋ ಒಂದು ಹಳ್ಳಿ, ಮೊದಲೆಲ್ಲ ಕಾಲದಲ್ಲಿ ಎಲ್ಲೋ ಒಂದು ಹಳ್ಳಿಯಲ್ಲಿ ಒಂದು ಜ್ಯೋತಿಷ್ಯರು, ಮಂತ್ರವಾದಿಗಳು, ತಂತ್ರಿಗಳು ಎಲ್ಲ ಇದ್ರು. ಈಗ ಕೆಲವರು ಆಫೀಸ್ ಎಲ್ಲ ಮಾಡಿಕೊಂಡು ಈಗಿನ ಕಾಲಘಟ್ಟಕ್ಕೆ ಸರಿಯಾಗಿದ್ದಾರೆ. ಆದರೆ ನಾನು ಮೊಗರ್ನಾಡಲ್ಲಿಂದ ಆಫೀಸ್ ಮಾಡಿದ್ದೆ. ಆ ಮೊಗರ್ನಾಡಲ್ಲಿ ಆಫೀಸ್ ಮಾಡ್ಲಿಕ್ಕೆ ಕಾರಣ, ಕಳೆದ ನನ್ನ ಅಲ್ಲೇ ಹತ್ರ ಇರುವ ಒಂದು ಅಶ್ವತ್ಥ ಕಟ್ಟೆ ಇತ್ತಲ್ಲಿ, ಅದರ ಕುರು ಈಗಲೂ ಉಂಟು. ಆ ಬಾವಿಕಟ್ಟೆ ಹತ್ರ, ಬಾವಿಕಟ್ಟೆ ಈಗ ಪರಿಹಾರ ಹೇಳೋದು, ಅದು ನನ್ನ ಒಂದು ಸ್ಥಾನ ಆಗಿತ್ತು. ಒಂದು 4-5 ಸ್ಥಾನ ಇತ್ತು ನಾನು ಕೂತ್ಕೊಂಡು ಹೇಳುವಂತದ್ದು. ಅಲ್ಲಿ ಬಂದು ನಾನು ಹೇಳ್ತಿದ್ದೆ. ಹಾಗೆ ಅಲ್ಲಿ ಕೂತ್ಕೊಳ್ಬೇಕು ಅಂತೇಳಿ ಒಂದು ದೇವರ ಸಂಕಲ್ಪ ಇರೋ ಒಂದು 3-4 ವರ್ಷ ನಾನು ಅಲ್ಲಿ ಸೇವೆ ಕೊಟ್ಟಿದ್ದೇನೆ. ಜನರಿಗೆ ಸೇವೆ ಕೊಡೋದಲ್ಲ, ದೇವರು ಹೇಳ್ತಾರೆ ಅವರಿಗೆ ಈ ರೀತಿ ಮಾಡು ನನ್ನ ಭಕ್ತರಿಗೆ. ಹಾಗೆ ಮೀನಾಕ್ಷಿ ಮೊಗರ್ನಾಡು ಅವರು ಬಂದಿದ್ರು. ಅವರ ಅವರ ತಮ್ಮನಿಗೇನೋ ಒಂದು ವಿಷಯ ಹೇಳುವಾಗ ಪುನಃ ಅವರ ಮಗಳ ವಿಷಯವನ್ನು ತಕೊಂಡು ಬಂದಿದ್ರು. ಅವರ ಮಗಳಿಗೆ, ಸಣ್ಣ ಮಗಳಿಗೊಬ್ಬರಿಗೆ ಗರ್ಭಕೋಶದಲ್ಲಿ ಗೆಡ್ಡೆ ಅಂತೇಳಿ. ಹಾಗೆ ಚಿಂತನೆ ಮಾಡುವಾಗ ಅವರ ಮಂತ್ರದೇವತೆಯ ಸಹಾಯವೂ ಇಲ್ಲ ಅಂತ ಆಯ್ತು. ಮುಖ್ಯವಾಗಿ ಅವರ ಮಗಳ ವಿಷಯದಲ್ಲಿ, ಅವರ ಮಗಳ ಗಂಡನ ಮನೆ ಇರುವ ಪರಿಸರದಲ್ಲಿ ಒಂದು ಬಾರಿ ಒಂದು ಹನುಮಂತನ ಒಂದು ಕ್ಷೇತ್ರ, ಮುಖ್ಯವಾಗಿ ಅಲ್ಲಿ ರಾಮನಿಗೆ ಪೂಜೆ ಆಗುವಂತ ಒಂದು ಕ್ಷೇತ್ರ, ಅಲ್ಲಿ ಹೋಗಿ ಪರಿಹಾರ ತಿಳಿಸಿದ್ದೆ. ನಾನು ಅದನ್ನು ಅವರಿಗೆ 6-7 ಸರ್ತಿ ಮಾಡಬೇಕು, ಮತ್ತೆ ಮದ್ದನ್ನು ಬಿಡಬಾರ್ದು ಅಂತ ಹೇಳಿದೆ. ಮದ್ದನ್ನು ಬಿಡಬಾರ್ದು ಅಂತ ಯಾಕೆ ಹೇಳೋದು ಅಂತ ಹೇಳಿದ್ರೆ, ನಾವು ಹೇಳಿದ ಶ್ರದ್ಧೆ, ಭಕ್ತಿ, ನಂಬಿಕೆಯಲ್ಲಿ ಅವರು ಮಾಡ್ತಾರ ಇಲ್ಲೋ ನಮಗೆ ಬರುವಾಗಲೇ ಗೊತ್ತಾಗ್ತದೆ. ಅಂತವರಿಗೆ ನಾನು ಮದ್ದು ಮಾಡಿಕೊಂಡೇ ಇರಿ ಅಂತ ಹೇಳಿದೆ. ಆದರೆ ಆ ಮದ್ದಲ್ಲಿ ಗುಣ ಇಲ್ಲ ಅಂತೇಳಿ ಹೇಳಿದ್ದೇನೆ. ಯಾಕಂತ ಹೇಳಿದ್ರೆ ನಾವು ಶಾಸ್ತ್ರವನ್ನು ಅಥವಾ ಯಾವುದೇ ಒಂದು ವಿಷಯವನ್ನು ನಮಗೆ ತಿಳಿದದನ್ನು ಗೊತ್ತಿದ್ದಾಗೆ ಹೇಳಬೇಕು ಅಂತೇಳಿ ಬೇರೆ ಮದ್ದಿಲ್ಲ. ಇನ್ನು ಆಪರೇಷನ್ನೇ ಆಗಬೇಕು ಅಂತೇಳಿ ಅವರಿಗೆ ಡಾಕ್ಟರ್ ಹೇಳಿದ್ರು. 38-39ರಲ್ಲಿ ಆ ಒಂದು ಗರ್ಭಕೋಶವನ್ನು ತೆಗೆಯೋ ಒಂದು ಇದು ಮಾಡುವುದು ನನಗೇನು ಆ ಚಿಂತನೆಯಲ್ಲಿ ಸರಿ ಕಾಣಲಿಲ್ಲ. ಆದ ಕಾರಣ ನಾನು ಅವರಿಗೆ ಹೇಳಿದೆ, ಇಂಥ ಕಡೆ ಹೋಗಿ ಮಾಡಿ, ನೀವು ಮಾಡಿದ 6-7 ತಿಂಗಳಲ್ಲಿ ನಿಮಗೆ ಗುಣ ಸಿಗ್ತದೆ, ಮಾಡಿದ 2 ತಿಂಗಳಲ್ಲಿ ನಿಮಗೆ ನೋವಿಲ್ಲದಾಗ್ತದೆ. ಇಲ್ಲಾಂದ್ರೆ ಅವರಿಗೆ ಕಂಡಾಪಟ್ಟೆ ನೋವಿನಲ್ಲಿ ನರಳ್ತಾ ಇದ್ರು ರಾತ್ರಿ ಎಲ್ಲ.
ಅವರು 1 ತಿಂಗಳು ಮಾಡಿ 2ನೇ ತಿಂಗಳು ಮಾಡಿಲ್ಲ, ಪುನಃ ಜೋರಾಯ್ತು ಅಂತ ಮೀನಾಕ್ಷಿ ಅವರು ಬಂದಾಗ ಹೇಳಿದೆ, ಅವರು ಒಂದು ಸರ್ತಿ ಮಾಡಿ ನಿಲ್ಸಿದ್ದಾರೆ. ಅದು ದೇವರಿಗೆ ಕೋಪ ಬರ್ತದೆ. ಒಬ್ಬನಿಗೆ ಒಂದು ಏನೋ ಒಂದು ಕೊಡ್ತೇನೆ ಅಂತ ಹೇಳಿ ಅದು ಗುಣ ಆಗುವ ಸ್ಥಿತಿಗೆ ಬಂದಾಗ ಏನೋ ಅವನಿಗೆ ಕೊಡದೆ ಓಡಿಸಿದ ಹಾಗೆ ಅಥವಾ ಕೊಡದ ಹಾಗೆ ಒಂದು ರೀತಿಯ ವರ್ತನೆ ಮಾಡಿದ್ದು ದೇವರಿಗೆ ಕೋಪ ಬಂತು. ನಂಬಿಕೆ ಶ್ರದ್ಧೆ ಇಲ್ಲ ಅಂತ ಕಂಡಿತು. ಅದು ದೇವರು ಏನು ತೊಂದರೆ ಕೊಡುವುದಿಲ್ಲ, ಆದ್ರೆ ಒಂದು ಕೈ ಬಿಡ್ತಾರೆ. ದೇವರು ಕೈ ಬಿಡ್ತಾರೆ ಅಂತ ಹೇಳ್ಬೋದು ನಾನು. ದೇವರು ಯಾರಿಗೂ ತೊಂದರೆ ಕೊಡುವುದಿಲ್ಲ, ದೈವಗಳು ತೊಂದರೆ ಕೊಡಬಹುದು. ಯಾಕಂತ ಹೇಳಿದ್ರೆ ದೈವಗಳು ಭೂಮಿಯಲ್ಲಿರುವಂಥದ್ದು. ಆದ ಕಾರಣ ಮತ್ತೆ ಪುನಃ ನನ್ನನ್ನು ಭೇಟಿ ಮಾಡಿದಾಗ ಹೇಳಿದ್ರು, ನೋಡಿ ನೀವು ನನ್ನಲ್ಲಿ ಬರಬೇಡಿ, ನೀವು ಇದೇ ರೀತಿಯಲ್ಲಿ ಇನ್ನು 5 ಬಾರಿ ಮಾಡಿ ಆ ನಂತರ ಒಂದು ನನ್ನಲ್ಲಿ ಬಂದು ಭೇಟಿ ಮಾಡಿ ಅಂತ ಹೇಳಿದೆ. ಆಮೇಲೆ ಒಂದು 2-3 ಸತಿ ಮಾಡೋದ್ರೊಳಗೆ ಅವರಿಗೆ ಗುಣ ಆಯಿತು. ಗುಣ ಆದ ನಂತರ ಅವರು ಮೀನಾಕ್ಷಿ ಅವರು ಅವರ ತಾಯಿಯವರು ಬಂದರು. ಅವರಿಗೆ ಗಂಟಲ್ಲಿ ಗೆಡ್ಡೆ ಆಗಿತ್ತು. ಗೆಡ್ಡೆ ಆಗುವ ಮೊದಲೇ ಒಂದು ಸೂಚನೆ ಕೊಟ್ಟಿದ್ದೆ, ಜೀರ್ಣಕ್ರಿಯೆ ಇತ್ಯಾದಿ ಭಾಗಗಳನ್ನೆಲ್ಲ ಆದಷ್ಟು ಜಾಗ್ರತೆ ಮಾಡಿಕೊಳ್ಬೇಕು. ಆದ್ರೆ ಒಂದು ಪರಿಹಾರ ಅವರಿಗೆ ಮೊದಲೇ ಹೇಳಿದ್ದೆ, ನೋಡಿ ಮಂತ್ರದೇವತೆಯನ್ನು ನಂಬಿ ಅಲ್ಲಿ ಎಲ್ಲ ಬಿದ್ದುಕೊಂಡುಂಟು ಅಂತ ಹೇಳಿದ್ರು. ನಾನೊಂದೇ ಹೇಳಿದ್ದು, ಒಂದು ಸ್ಥಾನ ಬಿದ್ದ ಕೂಡಲೇ ಆ ಸ್ಥಾನವನ್ನು ಬಿಟ್ಟು ಎಲ್ಲೆಲ್ಲಿ ಹೋಗಿ ನಿಲ್ಲುವ ಹಾಗೆ ಮನುಷ್ಯನಾಗಿ ಅಲ್ಲ, ಶಕ್ತಿಗಳು ಅಲ್ಲೇ ಇರ್ತದೆ. ತುಳಸಿ ಕಟ್ಟೆಯಲ್ಲಿ ಮಂತ್ರದೇವತೆ ಕಾಣ್ತಾ ಉಂಟು. ಮಂತ್ರದೇವತೆಗೆ ನೀವು ನಾನು ಹೇಳಿದಷ್ಟು ಹೂ ಇಂತಿಷ್ಟು ಸಮಯ ಹಾಕಿಕೊಂಡು ಬರಬೇಕು ಅಂತ ಹೇಳಿದ್ದೆ. ಅದೇ ರೀತಿ ಹಾಕಿಕೊಂಡು ಬಂದು ನಾನು ಎಷ್ಟು ಹೇಳ್ತೇನೆ ಅಷ್ಟು ಹಾಕಬೇಕು ಅಂತ ಹೇಳಿದೆ. ಮಧ್ಯೆಯಲ್ಲಿ ನಿಲ್ಸಿದ್ರು. ಅವ್ರು ನಿಲ್ಸುವಾಗ ಹೇಳಿದೆ, ಇನ್ನು ನೀವು ಬರಬೇಡಿ. ಯಾಕಂತ ಹೇಳಿದ್ರೆ ನಾವು ಆಗಾಗ ಡಾಕ್ಟ್ರಲ್ಲಿ ಬಂದು ಆ ರೀತಿಯ ನಮ್ಮ ಕನ್ಸಲ್ಟೇಷನ್ ಇಲ್ಲ ನಂದು. ನಾನು ಯಾಕಂತ ಹೇಳಿದ್ರೆ ವ್ಯಾಪಾರ ಎಲ್ಲ ಮಾಡಿಕೊಂಡಿದ್ದು, ನನಗೆ ಅದು ಒಂದು ರೀತಿ ವ್ಯವಹಾರದ ಹಾಗೆ ನಾನು ನಡೆಸುವುದಿಲ್ಲ. ಅದು ಹೇಗೆ ಹೇಳಬೇಕು ಅಷ್ಟನ್ನು ಹೇಳಿ ನಾನು ಅವರಿಗೆ ಸೂಚನೆ ಅಥವಾ ಅವರಿಗೆ ಎಚ್ಚರಿಕೆ ಕೊಡ್ತೇನೆ. ಇನ್ನು ಬರಬೇಡಿ ಅಂತ ಹೇಳಿದೆ. ಮತ್ತೆ ಅವರು ಭಾರಿ ಶ್ರದ್ಧೆಯಲ್ಲಿ ಅದನ್ನು ಹೋಗಿ ಮಾಡಿ ಅವರಿಗೆ 100ಕ್ಕೆ 100 ಗುಣ ಆಗಿದೆ. ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ಕೆಲವರು ಅರ್ಧದಲ್ಲಿ ಮಾಡಿ ನಿಲ್ಲಿಸುವವರಿದ್ದಾರೆ. ಕೆಲವರು ಅವರ ಕೆಲಸ ಆದ ಮೇಲೆ ನಾನಾ ಐನು ಮಲ್ಪನ ಬೋಡ್ಚಿ ಇನ್ನು ಅದನ್ನು ಮಾಡುದು ಬೇಡ, ನಮ್ಗೆ ಅದೇ ಕೆಲಸವ, ಅಥವಾ ಅದು ಮಾಡಿದ್ರೆ ಇನ್ನು ನಾವು ಅದು ನಮ್ಮನ್ನು ಬಿಡುದಿಲ್ಲ ಅಂತ ಹೇಳುವ ರೀತಿಯಲ್ಲಿ ಇರ್ತಾರೆ. ಅದೇ ದೇವರಿಗೆ ಆಗುವಾಗ ಆ ಕಲ್ಪನೆ ಮಾಡ್ತಾರೆ. ಅದೇ ದೈವದಾದ್ರೆ ಹೆದರಿಕೆಯಲ್ಲಿ ನಂಬಿಕೆಯಲ್ಲಿ ಮಾಡ್ತಾರೆ. ಹೆದ್ರಿ ನಂಬಿ ಏನು ಪ್ರಯೋಜನ ಇಲ್ಲ. ಭಕ್ತಿ ಶ್ರದ್ಧೆ ನಂಬಿಕೆಯಲ್ಲಿ ಮಾಡಬೇಕು, ಶ್ರದ್ಧೆ ಬೇಕು. ನೀವು ಹೆದ್ರಿ ಮಾಡುವಾಗ ಅಲ್ಲಿ ಶ್ರದ್ಧೆ ಇರುವುದಿಲ್ಲ. ಹೆದ್ರಿ ಮಾಡುದು ಮಲ್ಪಡತ್ತ ಅಂತೇಳಿ ಮಾಡುದು. ಅದೇ ರೀತಿ ಅಂಥದ್ದೊಂದು ಇನ್ಸಿಡೆಂಟ್ ಆಗಿದೆ ಭಾರಿ ಒಂದು ಉದ್ದಟತನದಲ್ಲಿ. ಒಂದು ನನ್ನ ಅಂಗಡಿಗೆಲ್ಲ ಬಂದುಕೊಂಡಿದ್ದವರು ಪಾಪ ಒಂದು ಒಳ್ಳೆ ಒಂದು ಮನುಷ್ಯ, ಅವರಿಗೆ ಭಾರಿ ಒಂದು ಒಳ್ಳೆ ಮನುಷ್ಯ. ಆದ್ರೆ ಅವರಿಗೆ ದೇವರಲ್ಲಿ ನಂಬಿಕೆ ಉಂಟು, ಆದ್ರೆ ದೇವರಿಗೆ ಒಂದು ಕಾಣಿಕೆ ಸಮರ್ಪಣೆ ಅಂತದ್ದು ಸೇವೆ ಮಾಡುವುದೆಲ್ಲ ಇಲ್ಲ. ಅಲ್ಲಿ ಒಂದು ಊಟ ಮಾಡಿ ಬಂದ ಒಂದು ಸಣ್ಣ ಒಂದು ಕಾಣಿಕೆ, ಅಂದ್ರೆ ₹1 ಕಾಣಿಕೆಯಲ್ಲಿ ಊಟ ಮಾಡಿ ಬರೋ ಒಂದು ರೀತಿಯ ಒಂದು ಸ್ವಲ್ಪ ಬಡ ಜನರು ಅಲ್ಲ ಅಂತ ಹೇಳುದಿಲ್ಲ. ಆದ್ರೆ ನಾನು ಅವರಿಗೆ ಎಷ್ಟೋ ಸರ್ತಿ ಹೇಳಿದೆ, ಅವರ ಒಂದು ಸಮಸ್ಯೆ ನನ್ನಲ್ಲಿ ಹೇಳಿದ್ರು. ಹೀಗೆ ನಮಗೆ ಒಂದು ಮಗು ಉಂಟು, ಮಗುವಾಗಿ 14 ವರ್ಷ ಆಯ್ತು, ಹೆಣ್ಣು ಮಗು ಇರುದು, ಇನ್ನೊಂದು ಮಗು ಆಗ್ಬೇಕು, ಹೆಂಡತಿಗೆ ಗಂಡು ಮಗು ಆಗ್ಬೇಕು ಅಂತೇಳಿ ಇರುದು. ಏನಾದ್ರೂ ಒಂದು ಪರಿಹಾರ. ನಾನು ಅದಕ್ಕೆ ಕೆಲವು ಪರಿಹಾರ ಎಲ್ಲ ಅವರಿಗೆ ಹೇಳಿದೆ. ಪರಿಹಾರ ಹೇಳುವಾಗ ಅವರು ಕೆಲವೊಂದು ದೇವಸ್ಥಾನದಲ್ಲಿ ಗಂಡ ಹೋಗಿ ಸೇವೆ ಮಾಡುದ್ರಿಲ್ಲ, ಹೆಂಡತಿಗೆ ಸೇವೆ ಮಾಡುದ್ರಲ್ಲಿ ಎಲ್ಲ ಇಚ್ಛೆ ಉಂಟು, ಶ್ರದ್ಧೆ ನಂಬಿಕೆ ಎಲ್ಲ ಇದರಲ್ಲಿ ಮಾಡಿದ್ರು. ಫಸ್ಟಿಗೆ ಇರ್ಲಿಲ್ಲ, ಹೇಳಿ ಕೆಲವೊಂದು ಹಾಗೆ ಅವರು ಮತ್ತೆ ಭಕ್ತಿ ಶ್ರದ್ಧೆ ನಂಬಿಕೆಯಲ್ಲಿ ಒಂದು 6 ತಿಂಗಳು ಮಾಡಿದ್ರು. ನಾನೊಂದು ದೇವಸ್ಥಾನ ಭೇಟಿಗೆ ಕೂಡ ಹೇಳಿದೆ. ಮತ್ತೆ ಒಂದು ಹನುಮಂತನ ಪ್ರಸಾದ ಕೊಟ್ಟಿದ್ದೆ, ಈ ಪ್ರಸಾದವನ್ನು ನಿತ್ಯವೂ ಹಚ್ಚಿಕೊಳ್ಳಿ 6 ತಿಂಗಳವರೆಗೆ ಅಂತೇಳಿ. 6 ತಿಂಗಳಾಗಿ 7ನೇ ತಿಂಗಳಲ್ಲಿ ಪುನಃ ನನ್ನನ್ನು ಭೇಟಿ ಮಾಡಿ ಹೇಳಿದ್ರು, ಏನು ಪ್ರಯೋಜನ ಆಗಲಿಲ್ಲ. ನಾನು ಹೇಳಿದೆ, ಒಂದು ಸರ್ತಿ ನಾನೊಂದು ದೇವಸ್ಥಾನ ತಿಳಿಸ್ತೇನೆ, ಅಲ್ಲಿ ಭೇಟಿ ಮಾಡ್ಲಿಕ್ಕೆ ಹೇಳಿದೆ. ಅಲ್ಲಿ ಭೇಟಿ ಮಾಡಿ 1-2 ವಾರದಲ್ಲಿ ಅವರ ಹೆಂಡತಿ ಗರ್ಭಿಣಿ ಆದ್ರು. ಅದರ ನಂತರ ಯಾವುದು ನಮಗೆ ಅವರು ಸಂಪರ್ಕ ಮಾಡಲಿಲ್ಲ. ನಾನು ಹೇಳಿದೆ, ಗರ್ಭಿಣಿ ಆದ ಕೂಡಲೇ ಒಂದು ಸಂಪರ್ಕ ಮಾಡಬೇಕು, ಬೇರೆ ಏನಾದ್ರೂ ಇದ್ರೆ ತಿಳಿಸ್ತೇನೆ ಅಂತೇಳಿ. ಮತ್ತೆ ಇನ್ನೊಂದು 1 ತಿಂಗಳಲ್ಲಿ 1.5 ತಿಂಗಳಲ್ಲಿ ಏನೋ ಅವರ ಗಂಡ ಅವರು ಹೀಗೆ ಏನೋ ಸ್ವಲ್ಪ ಗೊಂದಲ ಆಗ್ತಾ ಉಂಟು, ಏನೋ ಸ್ವಲ್ಪ ಆರೋಗ್ಯದಲ್ಲಿ ಆಗಾಗ ವಿಪರೀತ ಇಳಿಕೆ, ಅಂದ್ರೆ BP ಹೈ ಆಗ್ತದೆ ಗರ್ಭಿಣಿ ಆದ ನಂತರ ಅಂತ ಹೇಳಿದಾಗ ನಾನು ಖಡಕ್ಕಾಗಿ ಹೇಳಿದೆ. ನಾನು ನಿಮಗೆ ಪ್ರಸಾದ ಕೊಡುವಾಗ್ಲೂ ಹೇಳಿದ್ದೇನೆ, ಮತ್ತೆ ಅಲ್ಲಿ ಹನುಮಂತನ ಕ್ಷೇತ್ರಕ್ಕೆ ಒಂದು 3-4-5 ತಿಂಗಳವರೆಗೆ ಭೇಟಿ ಮಾಡಬೇಕು, ತಿಂಗಳಿಗೊಮ್ಮೆ ಭೇಟಿ ಮಾಡಬೇಕು ಅಂತೇಳಿ ಅದನ್ನು ಮಾಡ್ತಾ ಇಲ್ಲ, ಪ್ರಸಾದ ಹಚ್ತಾ ಇಲ್ಲ ಅಂತೇಳಿ ನನಗೆ ಖಂಡಿತು ಅವರ ಬಂದ ಇದರಲ್ಲಿ. ಆಗ ಅದನ್ನು ಹೇಳಿ ಸ್ವಲ್ಪ ದಿವಸದಲ್ಲಿ ಉದ್ದಟತನ ತೋರಿಸಿದ್ರು. ನೀವು ಹೇಳಿದಾಗೆ ನಾವು ಮಾಡಿ ನಮಗೆ ಅದು ಆಗ್ತಾ ಇಲ್ಲ, ಅದು ಇನ್ನೂ ಜೋರಾಗಿದೆ. ನಾನು ಅದಕ್ಕೆ ಖಡಕ್ಕಾಗಿ ಹೇಳಿದೆ, ಎಂತ ಹೇಳಿದ್ರೆ, ನೀವು
ಪ್ರಸಾದ ಹಚ್ತಾ ಇಲ್ಲ. ಮತ್ತೆ ಅವರು ಒಪ್ಪಿದ್ರು, ಪ್ರಸಾದಕ್ಕೆಲ್ಲ ಎಂತ ಉಂಟು ಅಂತೇಳಿ. ನೋಡಿ, ಅಷ್ಟರವರೆಗೆ ಅದನ್ನು ಸರಿಯಾಗಿ ಮಾಡಿ ಎಲ್ಲ ಆದ ನಂತರ ಉದ್ದಟತನ ಮಾಡಿದರು. ನಾನು ಇನ್ನು ಸ್ಟಾಪ್ ಮಾಡಿದೆ ಅವರಿಗೇನು ಹೇಳುವಂಥದ್ದು. ಅದರ ನಂತರ ಹೇಳಿದ್ದೇನೆ, ಅದರ ಪರಿಣಾಮ ನಿಮ್ಗೆ ಈಗ ಗೊತ್ತಾಗುದಿಲ್ಲ ಅಂತೇಳಿ. ಬಿ ಪಿ ಹೆಚ್ಚು ಕಮ್ಮಿ ಆಗುದು ಬಾರಿ ಒಂದು ಸ್ವಲ್ಪ ಗೊಂದಲ ಆಗ್ತಾ ಇತ್ತು. ಮತ್ತೆ ಕರೆಕ್ಟ್ ಪ್ರಸವ ಎಲ್ಲ ಕರೆಕ್ಟ್ ಆಗಿದೆ, ಗಂಡು ಮಗು ಆಗ್ಬೇಕಂತ ಉಂಟು. ಅದಕ್ಕೆ ನಾನು ಹೇಳಿದ್ದೆ, ನೋಡಿ ಇದಕ್ಕೆ ತಪ್ಪಬೇಡಿ ಅಂತೇಳಿ, ಪ್ರಸಾದಕ್ಕೆ ಅಥವಾ ದೇವಸ್ಥಾನ ಭೇಟಿಗೆ. ಅವರಿಗೆ ಲಾಸ್ಟಿಗೆ ಆದದ್ದು 2 ಅಪಾಸ್ ಅವಳಿ ಮಕ್ಕಳೇ, ಅವಳಿ ಹೆಣ್ಣು ಮಕ್ಕಳು. ನನಗೆ ಮೊದಲೇ ಸೂಚನೆ ಸಿಕ್ಕಿದೆ ಅದು. ಇವರು ಶ್ರದ್ಧೆ ಭಕ್ತಿಯಲ್ಲಿ ಮಾಡ್ತಿದ್ರೆ ಒಂದು ಗಂಡು ಒಂದು ಹೆಣ್ಣು ಇರ್ತಿತ್ತು. ಒಂದು ಕೊಡುವಾಗ ಒಂದು ಬರಬೇಕು ಅಂತೇಳಿ ಒಂದು ಕ್ರಮವಲ್ವಾ. ಹೆಣ್ಣು ಮಕ್ಕಳು ಬೇಕೇ ಬೇಕು, ಅದಕ್ಕೇನು ಇದಿಲ್ಲ. ಹೆಣ್ಣು ಇದ್ದರೆ ಮಾತ್ರ ಸೃಷ್ಟಿ ಸಮತೋಲನ ಇರ್ತದೆ, ಇಲ್ಲಾದ್ರೆ ಸಮತೋಲನ ತಪ್ತದೆ. ಹೆಣ್ಣು ಮುಖ್ಯವೇ, ಗಂಡು ಮುಖ್ಯವೇ ಅಲ್ಲ ಅಂತ ಹೇಳುವುದಿಲ್ಲ. ಆದರೆ ಹೆಣ್ಣು ನಿಭಾಯಿಸಿಕೊಂಡು ಹೋಗುವಷ್ಟು ಸಂಸಾರವನ್ನು ಮತ್ತೆ ಒಂದು ಸಮಾಜವನ್ನು ಬೇರೆ ಯಾರಿಂದಲೂ ನಿಭಾಯಿಸ್ಲಿಕ್ಕೆ ಆಗುದಿಲ್ಲ. ಅದೇ ರೀತಿ ಅವರ ಮತ್ತೆ ಮಕ್ಕಳ ಜನನ ಆಗಿ ಮಕ್ಕಳಿಗೆ ಬಾಲಾರಿಷ್ಟ ಮತ್ತೆ ವಾಂತಿ ಇತ್ಯಾದಿ ಭೇದಿಗಳೆಲ್ಲ ಆಗಿ ತುಂಬಾ ಕಷ್ಟ ಆಗಿ ನನ್ನಲ್ಲಿ ಬಂದರು. ನಾನು ಹೇಳಿದೆ, ನೀವು ಕೊಡುವಂಥದ್ದು ಕೊಡಲಿಲ್ಲ, ನನ್ನಲ್ಲಿ ಇನ್ನು ಬರಬೇಡಿ ಅಂತ ಹೇಳಿದೆ. ಮತ್ತೆ ತುಂಬಾ ಒತ್ತಾಯ ಮಾಡಿ ಎಲ್ಲ ನಾನು ಹೇಳಿದೆ, ಇಂಥ ದೇವಸ್ಥಾನಕ್ಕೆ ಅಪಾಸ್ ಭೇಟಿ ಮಾಡಿ ನಾನು ಹೇಳುವಷ್ಟು ವಸ್ತುವನ್ನು ಕೊಡಬೇಕು ಅಂತೇಳಿ. ಅದನ್ನು ಕೊಡ್ಲಿಕ್ಕೂ ಅವರು ಮತ್ತೆ 1 ವರ್ಷ ನಂತರ ಪುನಃ ಜೋರಾದ ನಂತರ ಒಮ್ಮೆ ಪ್ರಸಾದ ತಗೊಂಡು ಒಂದು ಪುನಃ 2-3 ಸರ್ತಿ ಭೇಟಿಗೆ ಹೇಳಿದ್ರು, ಮಾಡದೆ ಪುನಃ ಜೋರಾಗಿ ಮತ್ತೆ ಪುನಃ ಹೇಳಿ ಅಲ್ಲಿ ಹೋಗಿ ಪ್ರಸಾದ ಕೊಟ್ಟು ಮತ್ತೆ ಹೇಳಿದೆ ವರ್ಷಕ್ಕೊಮ್ಮೆ ಭೇಟಿ ಮಾಡಿ ಅಂತೇಳಿ. ಮತ್ತೆ ಮಾಡಲೇ ಇಲ್ಲ. ಅಂಥವರನ್ನು ನಾನು ಪುನಃ ಎನ್ಕರೇಜ್ ಮಾಡುವುದೂ ಇಲ್ಲ. ಯಾಕಂತ ಏನೋ ಒಂದು ಹೇಗೆ ಅದನ್ನು ಆ ಒಂದು ಪ್ರಕೃತಿ ನಿಯಮವನ್ನು ನಾವು ತೂಗಿಸ್ಲಿಕ್ಕೆ ಅಂತೇಳಿ ನಾವು ಬರ್ತೇವೆ, ಅದಕ್ಕೆ ಸರಿಯಾಗಿ ಹೇಳುವಂಥದ್ದು. ಹಾಗೆ ಇತ್ಯಾದಿ ರೀತಿಯಲ್ಲಿ ನಾನು ಪರಿಹಾರ ಹೇಳಿದ್ದೇನೆ. ಅದರಲ್ಲಿ ಸಕ್ಸಸ್ ಆಗಿದ್ದಾರೆ. ಮತ್ತೆ ಸಕ್ಸಸ್ ಆಗುವುದು ಅವರ ಶ್ರದ್ಧೆ ನಂಬಿಕೆಯಲ್ಲಿ. ಹಾಗೆ ಅವರು ನಾನು ಹೇಳಿದ್ದನ್ನು ಈಗಲೂ ಸರಿಯಾಗಿ ಪಾಲನೆ ಮಾಡಿ ಅಥವಾ ಪಾಲನೆ ಮಾಡ್ತಾ ಇದ್ರು. ಮಧ್ಯದಲ್ಲಿ ಅವರು ಗರ್ಭಿಣಿಯಾದಾಗ ಮಾಡ್ಬೇಕಂತ ಹೇಳಿದ್ದು ಮಾಡದ ಆದ್ರ ದೋಷ, ಹಾಗೂ ಅದರ ನಂತರವೂ ವರ್ಷಕ್ಕೊಮ್ಮೆ ಮಾಡ್ಬೇಕಂತ ಹೇಳಿದ ದೋಷ, ಅದೆಲ್ಲ ಎಲ್ಲಿ ಹೋಗಿ ಮುಟ್ತದೆ ಅಂತ ಯಾರಿಗೂ ಇವತ್ತು ಲೆಕ್ಕಾಚಾರ ಹಾಕ್ಲಿಕ್ಕೆ ಆಗುದಿಲ್ಲ. ಅದನ್ನು ಲೆಕ್ಕಾಚಾರ ನನ್ನ ದೇವರು ನನಗೆ ತಿಳಿಸ್ತಾರೆ. ಅದನ್ನು ಮಾಡದೆ ಇನ್ನು ಪರಿಸ್ಥಿತಿ ಎಲ್ಲಿ ಮುಟ್ತದೆ ಅಂತ ಹೇಳಿದ್ರೆ ಮಕ್ಕಳಿಗೆ 18 ವರ್ಷ ಮದುವೆ ಸಮಯದಲ್ಲಿ ಎಲ್ಲ ಅದರ ಪ್ರತಿಫಲಗಳು ಒಟ್ಟಿಗಾಗಿ ದೊರೆತದೆ. ಮತ್ತೆ ಆರೋಗ್ಯ ಸರಿ ಇರುವುದಂತೆ ಇಲ್ಲ, ಅದು ಮುಖ್ಯವಾಗಿ. ಏನಂತ ಹೇಳಿ ಡಾಕ್ಟರ್ಗಳಿಗೆ ಸರಿಯಾಗಿ ಇದು ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಯಾವುದನ್ನು ನಾವು ಒಂದು ಬಾಕಿಯವರಾಗೆ ನನಗೆ ನನ್ನ ಪ್ರಶ್ನೆಯಲ್ಲಿ ಏನು ಬರ್ತದೆ ಅದನ್ನು ತಿಳಿಸಿಲ್ಲ. ನಾವು ಆ ಶಕ್ತಿಗಳು ಎಷ್ಟು ತಿಳಿಸ್ತದೆ ಅಷ್ಟನ್ನು ಮಾಡ್ಲಿಕ್ಕೆ ಬಾಧ್ಯರು. ಹಾಗೆ ಹೇಳಿಯೂ ಮಾಡ್ಲಿಲ್ಲ. ಮತ್ತೆ ನಾನು ಹೇಗೆ ಅಂತೇಳಿ ಅದನ್ನು ನಿಮಗೆ ಇದು ಮಾಡ್ಬೋದು ಅಂದ್ರೆ ಯಾವುದೇ ವಿಚಾರವನ್ನು ಯಾರಿಗೆ ಹೇಗೆ ತಿಳಿಸಿದ್ರು ಅಷ್ಟೇ ಅಂತೇಳಿ ಹೇಳ್ತೇನೆ ನಾನು. ನೀವೀಗ ಸಿದ್ಧಿಪುರುಷರಾಗಿ ನಿಮ್ಮ ಮುಂದಿನ ಉದ್ದೇಶವೇನು, ಅಥವಾ ಇದಲ್ಲದೆ ಬೇರೆ ಏನಾದರೂ ಉದ್ದೇಶವಿದೆಯಾ? ಅಂದ್ರೆ ನಮಗೆ ನಾನು ಇಂತಹ ಒಂದು ಸಿದ್ಧಿಪುರುಷ ಅಂತೇಳಿ ಬೇರೊಬ್ಬರಿಂದ ತಿಳಿಯುವವರೆಗೂ ಕೆಲವೊಂದು ನಮಗೆ ಕಷ್ಟಗಳು ಬಂದಿರ್ತದೆ. ಕೆಲವರು ಕಷ್ಟ ಕೊಟ್ಟಿರ್ತಾರೆ. ನಾವು ಸತ್ಯ ಧರ್ಮದಲ್ಲಿ ಇದ್ದು ಇವೊಂದು ಬೇರೆ ರೀತಿಯಲ್ಲಿ ವರ್ತನೆ, ಕೆಲವರಿಗೆ ಅದು ಏನೋ ಒಂದು ರಾಹಿತ್ಯ ನಾಟಕ ಅಥವಾ ಏನೊಂದು ಇದು ಅಂತೇಳಿ ಇರ್ತದೆ. ಅಂತ ಕೆಲವೊಂದು ಚಾಲೆಂಜಸ್ ಬಂದಾಗ ನಾವು ಕೆಲವೊಂದು ದುಃಖ ಆಗಿರ್ತದೆ. ಉದಾಹರಣೆಗೆ ನಾನು ಸರಿಯಾದ ಒಂದು ದೊಡ್ಡ ಒಂದು ದುಃಖ ಅಂತೇಳಿ ಅಲ್ಲ, ಭಾರಿ ಒಂದು ಚಾಲೆಂಜ್ ಬಂದದಂತ ಹೇಳಿದ್ರೆ, ನಾನು ನನ್ನ ಒಂದು 16ನೇ ವಯಸ್ಸಿನಲ್ಲಿ ಕಾಲೇಜಿನಲ್ಲಿ ಕಲಿತಾ ಇರುವಾಗ ಏನೋ ಒಂದು ನನ್ನ ಒಂದು ಒಟ್ಟಿಗೆ ಕಲಿಯೋ ಒಂದು ದೋಸ್ತಿ, ಅವಂದು ತಪ್ಪಿಲ್ಲ, ಮಾಸ್ಟರ್ದು ಸ್ವಲ್ಪ ಉದ್ದಟತನ ಆಯಿತು, ಲೆಕ್ಚರರ್ ಒಬ್ಬರದ್ದು. ನನ್ನ ದೋಸ್ತಿ ಅವ ಒಂದು 1ರಿಂದ 7ನೇವರೆಗೆ ಒಮ್ಮೆ ಇದ್ದ. ಮತ್ತೆ ಏನೋ ಒಂದು PUC ಅಲ್ಲಿ ವಾಪಸ್ ಒಟ್ಟಾದೆವು. ನನ್ನಲ್ಲಿ ಒಂದು ಬಾರಿ ಒಂದು ಇದು, ಮತ್ತೆ ನಾನು ಬಾರಿ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತೇನೆ ಅಂತೇಳಿ ನನ್ನಲ್ಲಿ ಬಾರಿ ಒಂದು ಕ್ಲೋಸ್. ಆ ಒಂದು ಸಹಾಯಕ ಅಂತೇಳಿ ಮಾತ್ರ ಹತ್ರ ಬರುವಂತ ಅವನ ಒಂದು ದೋಸ್ತಿ ಇತ್ತು. ಅದು ನಮ್ಗೆ ಆಗ ಗೊತ್ತಾಗ್ತಿರ್ಲಿಲ್ಲ. ಹಾಗೆ ಏನೋ ಒಂದು ಕಾರಣಕ್ಕೆ ಮಾಸ್ಟರ್ ಲೆಕ್ಚರ್ ಬಂದವನ ಕಾಲರ್ ಹಿಡಿದ್ರು. ಆಗ ಅದನ್ನು ನಾನು ಪ್ರಶ್ನಿಸಿ ಮಾತಾಡಿ, ಅದು ಹೇಗೆ ನೀವು ಹಾಗೆ ಮಾಡಿದಂತ ಒಂದು ಸ್ಟ್ರೈಕಿನಾಗೆಲ್ಲ ಮಾಡಿ ಕಾಲೇಜಿನಲ್ಲಿ ಕಾಲೇಜ್ ಒಂದು ರೀತಿಯಲ್ಲಿ ಬಂದ್ ಮಾಡುವಂತ ಒಂದು ವಿಷಯ, ಹಾಗೆ ಒಂದು ಪರಿಸ್ಥಿತಿ ಉಂಟಾಯಿತು. ಆ ಪರಿಸ್ಥಿತಿಯಲ್ಲಿ ಎದುರೋದದ್ದು ನಾನು, ಮಾತಾಡಿದ್ದು ನಾನು. ಅವರು ನನಗೆ ಒಂದು ರೀತಿಯಲ್ಲಿ ನೀನು ಲೆಕ್ಚರರಿಗೆ ನಾನು ಹೇಳಿದೆ, ನ್ಯಾಯ ಮಾತ್ರ ನಾನು ಮಾತಾಡಿದ್ದು, ಏನು ತಪ್ಪು ಮಾಡಿದೆ ಅವನ ಕಾಲರ್ ಹಿಡಿಯುವ ರೀತಿಯಾಗಿದೆ ಅಂತೇಳಿ ಒಂದು ಹೇಳಿ, ಅವರು ಪುನಃ ಏನೋ ಹೇಳಿದಕ್ಕೆ ಕ್ಷಮೆ ಕೇಳಬೇಕು ಅಂತೇಳಿ ನಾವು ಇದು ಮಾಡಿದೆವು. ಅದೇ ಪ್ರಕಾರ ಕ್ಷಮೆ ಕೇಳಿ, ಆ ನಂತರ
ನೆಕ್ಸ್ಟ್ ಡಿಗ್ರಿಗೆ ಆಗುವಾಗ ನನಗೊಂದು ಸೀಟು ಕೊಡಲಿಲ್ಲ. ಅಲ್ಲಿ ಒಂದು ಗೊಂದಲ ಮಾಡಿದ್ರು. ಮತ್ತೆ ನಾನು ಕೋರ್ಟಿಗೆ ಹೋಗಿ ಸೀಟು ತಕೊಂಡು ಬಂದೆ. ಆದ್ರೆ ಅಲ್ಲಿ ಎದುರು ಬಿದ್ದದೊಬ್ರು, ಅದರ ಹಿಂದೆ ಒಂದು ನಮ್ಮ ಸಮಾಜದವರೇ ಶ್ರೀನಿವಾಸ ಎಂದು ಹೇಳುವವರು, ನನಗೆ ಅವರಂತೇಳಿ ತಿಳಿಲಿಲ್ಲ. ಅದನ್ನು ಕೋರ್ಟಿಗೆ ಫಸ್ಟಿಗೆ ಹಾಕ್ಲಿಲ್ಲ. ನನಗೆ ಬೇರೆ ಕಡೆ ನಾನು ಕಾಲೇಜಿಗೆ ಕಲಿತೆ. ನನ್ನ ತಂದೆಯಲ್ಲಿ ಯಾರೋ ಬಂದು ಹೇಳಿದ್ರು, ನಿಮ್ಮ ಮಗನಿಗೆ ಬೇಕಂತೇಳಿ ನಿಮ್ಮಿಂದ ಸಹಾಯ ತಗೊಂಡ ಒಂದು ನಿಮ್ಮ ಜಾತಿಯ ಕುಟುಂಬದವರೇ, ಹೆಸರು ನಾನೀಗ ಹೇಳಿದೆ ಶ್ರೀನಿವಾಸ ಅಂತೇಳಿ, ನೀವು ಅವರ ತಂದೆಗೂ ಅವರಿಗೂ ನೀವು ತುಂಬಾ ರೀತಿಯಲ್ಲಿ ಇದು ಮಾಡಿ, ಅವರು ಹೀಗೆ ಮಾಡಬಾರ್ದು, ನಿಮ್ಗೆ ಮಾಡಬಾರ್ದಿತ್ತು ಅಂತೇಳಿ ನಾನು ಹೇಳುವಾಗ ತಂದೆ ಒಪ್ಲಿಲ್ಲ. ಬೇರೆಯವರು ಹೇಳುವಾಗ ಅದು ಅವರಿಗೆ ಅಂತ ಹೇಳಿದ ಜನ ಭಾರಿ ತೂಕದವರು. ಹಾಗೆ ಕೋರ್ಟಿಗೆ ಹೋಗಿ ಅಲ್ಲಿ ಸೀಟಿಗೂ ಕೂಡ ಕೋರ್ಟಲ್ಲಿ ನಾವು ಫೈಟ್ ಮಾಡಿದ ಹೇಗೆ ಅಂತ ಹೇಳಿದ್ರೆ, ಈ ಕಾಲೇಜ್ ಕಟ್ಟಲಿಕ್ಕೆ ಕಾರಣ ಆದ ಒಂದು ಫ್ಯಾಮಿಲಿಯವರು ನಾವು. ಒಂದು ಸೀಟು ನಮಗೆ ಮೆಂಬರ್ಗಳಿಗೆ ಫ್ರೀ ಅಂತ ಹೇಳಿತ್ತು, ಆದ್ರೆ ಅವನಿಗೆ ಫೀಸ್ ಕೊಟ್ಟು ಕಳಿಸಿದ್ದೇವೆ, ಅವನಿಗೆ ಸಿಗುವ ಇದು ಕೂಡ ಕರೆಕ್ಟ್ ಉಂಟು, ಕೋರ್ಟ್ ಎಲ್ಲ ಮಾಡಿದ್ರು. ಅದು ಗೊತ್ತಾಗಿಯೂ ಒಂದು ಏನೋ ಒಂದು ಅಚಾನಕ್ ಆಗಿ ತಂದೆಗೆ ಒಂದು ಭಾರಿ ಒಂದು ಮೊದಲನ ಒಬ್ರು ಆ ಸಮಯಕ್ಕೂ ಒಬ್ರು ಸಿಕ್ಕಿ ಅವರಿಂದಾಗಿ ಆ ಕೋರ್ಟಿನಲ್ಲಿ ಜಯ ಆಗುವ ರೀತಿಯ ಒಂದು ಸಹಾಯ ಸಿಕ್ಕಿತು. ಮುಖ್ಯವಾಗಿ ಅಲ್ಲಿ ನನಗೆ ಒಂದು ಎರಡು ರೀತಿಯ ಒಂದು ದುಃಖ ಅಲ್ಲ, ಒಂದು ಭಾರಿ ಒಂದು ಚಾಲೆಂಜ್ ಎಂತ ಅಂತ ಹೇಳಿದ್ರೆ, ಒಬ್ಬನಿಗೆ ಸಹಾಯ ಮಾಡಿ ನನಗೆ ಈ ರೀತಿಯ ಪರಿಸ್ಥಿತಿ ಬಂತು. ನಾನು ನ್ಯಾಯದಲ್ಲಿ ಅವನಿಗೆ ಆ ವಿಷಯವನ್ನು ತಗೊಂಡದ್ದು. ಮತ್ತೆ ಆ ವಿಷಯದಲ್ಲಿ ನೋಡಿ, ಗುರುಗಳು ಅಂತ ಹೇಳಿದ್ರೆ ಒಂದು ಸಣ್ಣ ವಿಷಯಕ್ಕೆ ಅವ ಬಂದು ಅದನ್ನು ದೊಡ್ಡದು ಮಾಡುವಂತದ್ದು ಗುರು ಅಲ್ಲ. ಗುರು ಅಂತ ಹೇಳಿದ್ರೆ ಈಗ ಉದಾಹರಣೆಗೆ ನಮ್ಮ ಫಿಲಮಿನ ನಾವು ಬಾಯ್ಸ್ ಸ್ಕೂಲಲ್ಲೆಲ್ಲ ಇರುವಾಗ ಪರಮೇಶ್ವರ್ ಭಟ್, PK ಪರಮೇಶ್ವರ್ ಭಟ್ ಅವರೆಲ್ಲ ಹೇಗೆ ಅಂತ ಹೇಳಿದ್ರೆ, ಅವರು ಇಡೀ ವರ್ಷದಲ್ಲಿ 10 ಪಾಠ 15 ಪದ್ಯದಲ್ಲಿ ಮಾಡ್ತಿದ್ದದ್ದು ಒಂದು ಪಾಠ 1.5 ಗದ್ಯ. ಅವರು ಜೋರು ಸಹ ಇದ್ರು, ಆದ್ರೆ ಅವರ ಪಾಠ ಎಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತದೆ ಅಂತ ಹೇಳಿದ್ರೆ, ಎಷ್ಟು ದೊಡ್ಡ ಕೂಡ ಅವರ ಕ್ಲಾಸ್ ಅನ್ನು ತಪ್ಪಿಸ್ತಿರ್ಲಿಲ್ಲ, ಬಾಕಿ ಪೀರಿಯಡ್ಸ್ ಅನ್ನು ತಪ್ಪಿಸ್ತಿದ್ರು. ಹಾಗೆ ರತ್ನಾಕರ್ ಗೌಡ್ರು ಮಾಸ್ಟ್ರು, ಕುಂಜತ್ತಯ್ಯ ಮಾಸ್ಟ್ರು, ಇವರನ್ನೆಲ್ಲ ಗುರು ಅಂತ ಹೇಳ್ಬೋದು. ಅವರ ಹತ್ರ ಎಲ್ಲ ನಾವು ಉದ್ದಾಟದನ್ನ ಮಾತಾಡ್ತಿರ್ಲಿಲ್ಲ, ನಮಸ್ಕಾರ ಸರ್ ಅಂತೇಳಿ ಭಾರಿ ಒಂದು ಗೌರವ ಬರ್ತಿತ್ತು. ಈಗ ಅದರ ನಂತರದ ಕೆಲವೊಂದೆಲ್ಲ ಇಂಥದೆಲ್ಲ ಮಾಸ್ಟರ್ಗಳು ಬರ್ತಾರೆ, ಒಂದು ಸಣ್ಣ ವಿಷಯಕ್ಕೂ ಕಾಲರ್ ಹಿಡಿಯುವುದು, ಹೊಡೆಯುವುದು. ಗುರು ಅಂತ ಹೇಳಿದ್ರೆ ಹೇಗಂತ ಹೇಳಿದ್ರೆ, ಅವನನ್ನು ನಾವು ಭಾರಿ ಭಕ್ತಿಯಿಂದ ವಂದನೆ ಮಾಡಬೇಕು. ಅದರಲ್ಲಿ ಜಾತಿ ಧರ್ಮ ನೋಡುವಂತ ವಿಷಯವೇ ಇಲ್ಲ. ಇವರು ಹಾಗೆ ಇರ್ಲಿಲ್ಲ, ಒಂದು ಕುಹುಕ ವ್ಯಕ್ತಿಯಾಗಿದ್ರು. ಹಾಗೆ ಸೀಟು ಕೂಡ ನನಗೆ ಸಿಕ್ಕಿತು. ಮತ್ತೆ ಆ ದೋಸ್ತಿ ಕೂಡ ಅಂತವನೇ. ಲಾಸ್ಟಿಗೆ ಅವನ ತಾಯಿ ಒಂದ್ ದಿವಸ ನನ್ನಲ್ಲಿ ಹೇಳುವಾಗೆ ಆಯ್ತು, ನೀನು ನನ್ನ ಮಗನನ್ನು ಬಿಡಬೇಕು ಅಂತೇಳಿ. ಅವನಿಗೆ ಇರುವಷ್ಟು ಕೆಲವೊಂದು ಅಭ್ಯಾಸಗಳು ನಮಗಿರ್ಲಿಲ್ಲ. ಅವ ಹಾಳು, ನಾವು ಅವನನ್ನು ಹಾಳು ಮಾಡ್ತೇವೆ ಅಂತ ಹೇಳುವ ರೀತಿ. ಅದಕ್ಕಿಂತ ಮೊದಲೇ ಅವನನ್ನು ಬಿಟ್ಟಾಗಿದೆ, ಅವನ ತಾಯಿ ಗೊತ್ತಿರ್ಲಿಲ್ಲ. ಹಾಗೆ ಅದೊಂದು ಚಾಲೆಂಜ್ ಬಂತು. ಈ ಚಾಲೆಂಜ್ಗಳು ಇವತ್ತಿಗೂ ನನಗೆ ಮನಸ್ಸಲ್ಲಿ ಇದಾಗ್ತಾ ಉಂಟು. ಅದಕ್ಕೋಸ್ಕರ ಅವನ ವಿಷಯ ಬಿಡಿ, ದೋಸ್ತಿ, ಅವನೇನು ಮಾಡ್ಲಿಲ್ಲ, ಅವನಿಗೆ ಸಹಾಯ ಮಾಡಿ ಈ ರೀತಿಯ ಒಂದು ಭಾವನೆ. ಮಧ್ಯದಲ್ಲಿ ಏನೋ ಸಹಾಯಕ್ಕೆ ಕೇಳಿಕೊಂಡು ಬಂದ, ಅವನಿಗೆ ಯಾರೋ ಏನೋ ತೊಂದರೆ ಕೊಡ್ತಾ ಇದ್ದಾರೆ, ನಾನು ಬರ್ಬೇಕು. ನಾನು ಎಷ್ಟೋ ತೊಂದರೆಗಳಿಗೆ ಎದುರು ಹೋಗಿದೆ. ನಾನು ಎದುರು ಹೋದ್ರೆ ಯಾವ ತೊಂದರೆ ಮೊದಲು ಅದು ಪರಿಹಾರ ಆಗ್ತಿತ್ತು, ಎಷ್ಟು ದೊಡ್ಡ ತೊಂದರೆ ಅದು. ಮತ್ತೆ ನಾನಿನ್ನು ಅವನೇನೋ ಸಹಕಾರ ಮಾಡ್ಲಿಕ್ಕೆ ಹೋಗ್ಲಿ, ಅಲ್ಲೇ ಬಿಟ್ಟು ಬಿಟ್ಟೆ. ಇಂಥದೆಲ್ಲ ಕೆಲವೊಂದು ಬಂಧುತ್ವ ಇಲ್ಲದಂತಹ ಒಂದು ದೋಸ್ತಿಗಳು. ಮತ್ತೆ ಆ ಒಂದು ಕಾಲೇಜ್ ಒಂದು ಕಾಲದಲ್ಲಿ ಪುತ್ತೂರಿನಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಭಾರಿ ಹಳೆಯ ಕಾಲೇಜ್, ಶಿಕ್ಷಣ ಸಂಸ್ಥೆ. ಹೂ ಮುಡಬಾರ್ದು, ಕುಂಕುಮ ಇಡಬಾರ್ದು, ಬಳೆ ಹಾಕಬಾರ್ದು ಎಂಬ ಒಂದು ಕಾನೂನು ಶಾಲೆಯ ಮಕ್ಕಳಿಗೆ ಲಗಾವು ಮಾಡಿದಾಗ ಸಂಸ್ಥೆ, ಕೆಲವೊಂದು ಹಿರಿಯ ಕುಟುಂಬದವರೆಲ್ಲ ಸೇರಿಕೊಂಡು, ಮುಖ್ಯವಾಗಿ ಅದರಲ್ಲಿ ಎಳ್ತಿಮಾರ್ ಸಂಜೀವ್ ಎಂಬ ನಮ್ಮ ಫ್ಯಾಮಿಲಿಯವರು, ನಮ್ಮ ಇನ್ನೊಂದು ಕವರ್ನವರು, ಅವರ ಎಷ್ಟೋ ದುಡ್ಡು ಹಾಕಿ ಈ ಸಂಘ ಸಂಸ್ಥೆ ಅದಕ್ಕೆ ಆ ಶಾಲೆ ಉಂಟು ಮಾಡ್ಲಿಕ್ಕೆ ಆದ ಒಂದು ಸಮಿತಿಯವರನ್ನು ಆಗಿನ ಸರ್ಕಾರ ಇದು ಮಾಡದೆ, ನಿಜಲಿಂಗಪ್ಪನಿಗೆ ಖಾಲಿ ಆಗಿನ ಮುಖ್ಯಮಂತ್ರಿ ನಿಜಲಿಂಗಪ್ಪ ಅವರಿಗೆ ಖಾಲಿ ಒಂದು ಫೋನಲ್ಲಿ ಮಾತಾಡಿ ಅದಕ್ಕೆ ಬೇಕಾದಂತ ವ್ಯವಸ್ಥೆ ಮಾಡಿಕೊಂಡು ಸಂಜೀವ್ ಅವರು ಮಾಡಿಕೊಟ್ಟಂತ ಒಂದು ಸಂಸ್ಥೆ, ಇಲ್ಲಿರುವ ಶಿಕ್ಷಣ ಸಂಸ್ಥೆ. ಅದರಲ್ಲಿ ನಾವು ಕೂಡ ಮೆಂಬರ್ ಆಗಿದ್ರು. ಒಂದು ಸೀಟು ಕೊಡಬೇಕು, ಫ್ರೀ ಕೊಡಬೇಕು ಒಂದು ವರ್ಷದಲ್ಲಿ, ಅವನ 5 ವರ್ಷದ ಇದನ್ನು ಅಂತೇಳಿ ಅಲ್ಲಿ ಒಂದು ಇದು ಪಾಸ್ ಮಾಡಿತ್ತು. ಅದು ಈಗ ಇಲ್ವೇ ಇಲ್ಲ. ಮತ್ತೆ ಯಾವ್ಯಾವ ರಾಜ್ಯದಿಂದ ಮಕ್ಕಳಿಗೆ ಫ್ರೀ ಕೊಡ್ತಾರೆ, ಆದ್ರೆ ಎಂತ ಉದ್ದೇಶ ಇತ್ತು, ಆ ಉದ್ದೇಶ ಪ್ರಕಾರ ಅದೇ ಕೆಲವೊಂದು ಇರುವ ಒಂದು ಸಂಘಟನೆಯವರಿಗೆ ಯಾವುದೇ ಲಾಭ ಕೊಡ್ತಾ ಇಲ್ಲ. ಅಂತ ಒಂದು ಮನಸ್ಸಿಗೆ ನನಗೆ ಈಗಲೂ ಬಂದದ್ದುಂಟು. ಅದಕ್ಕೆ ಸರಿಯಾಗಿ ಒಂದು ಒಳ್ಳೆ ಶಿಕ್ಷಣ ಸಂಸ್ಥೆ ಒಂದು ಮಾಡಬೇಕು ಅಂತೇಳಿ ಒಂದು ನನ್ನ ಉದ್ದೇಶ. ಮತ್ತೆ ಇನ್ನೊಂದೆಂತ ಅಂತ ಹೇಳಿದ್ರೆ, ಒಂದು ತುಂಬಾ ಕೆಲವು
ಮಾನಸಿಕ ಅಸ್ವಸ್ಥರಿಗೆ ಸಹಾಯ ಆಗುವಂಥದ್ದೊಂದು ಆ, ಒಂದು ಆಶ್ರಮ ತುಂಬ ರೋಡ್ನ ಸೈಡ್ ಎಲ್ಲ ಇರ್ತಾರೆ ಅಂಥವರಿಗೆ. ಮತ್ತೆ ಆ, ಪ್ರಾಯದ ತಂದೆ ತಾಯಿಯನ್ನು ಕೆಲವರು ನೋಡುವುದಿಲ್ಲ, ರಸರಿಗೆ ಮಕ್ಕಳು ಇರುವುದಿಲ್ಲ, ಅಂಥವರಿಗೆ ಒಂದು ವೃದ್ಧಾಶ್ರಮ. ಮತ್ತೆ ಒಂದು ಆ, ಅಂಥದ್ದೇ ಒಂದು ಕೆಲವು ಸಂಸ್ಥೆಗಳು, ಒಂದು ಉತ್ತಮ ಒಂದು 3 ಸಂಸ್ಥೆ ನನಗೊಂದು ಆಗ್ಬೇಕು ಅಂತೇಳಿ ಭಾರಿ ಒಂದು ಮನಸ್ಸಲ್ಲಿ ಉಂಟು. ಫ್ರೀಯಲ್ಲಿ ಆಗ್ಬೇಕು, ಫ್ರೀಯಲ್ಲಿ ಸಾಯಿ ನಿಕೇತನ ಅಂತೇಳಿ ದೈಗೋಳಿಯಲ್ಲಿ ಒಂದು ನೂಜಿ ಉದಯ್ ಕುಮಾರ್ ಭಟ್ ಎಂಬುವರೊಂದು ನಡೆಸ್ತಾ ಇದ್ದಾರೆ. ಅವರು ಮತ್ತೆ ಅವರ ಹೆಂಡತಿ, ಅವರ ಹೆಸರು ಹೆಂಡತಿಯ ಅವರ ಮಿಸಸ್ನ ಹೆಸರು ಸುಧಾ ಉದಯ ಏನೋ ಹೆಸರು ಬರ್ತದೆ. ಪಾಪ ಅವರು ಇಬ್ರು ಕೂಡ ಡಾಕ್ಟ್ರು. ಎಷ್ಟು ಜನರಿಗೆ ಎಲ್ಲೆಲ್ಲಿಂದಲೂ ಇರುವ ಅನಾಥ ನಿರ್ಗತಿಕರಾಗಿ ಹುಚ್ಚರಾಗಿ ಅಲೆದಾಡುವವರನ್ನೆಲ್ಲ ಕರ್ಕೊಂಡು ಬಂದಲ್ಲಿ ನೋಡ್ತಾರೆ, ಸರಿ ಇದ್ದವ್ರನ್ನ ನೋಡ್ತಾರೆ. ಕೆಲವು ಒಳ್ಳೊಳ್ಳೆ ಮಾಸ್ಟರ್ಗಳು ಆದವರು ಅವರ ಮಕ್ಕಳುಗಳು ಅವರನ್ನು ನೋಡೋದಂತವ್ರು ಅವರನ್ನು ನೋಡ್ತಾರೆ. ಅದು ಸ್ವಲ್ಪ ಸಣ್ಣ ಫೀಸ್ ಎಲ್ಲ ತಗೊಳ್ತಾರೆ. ಎಷ್ಟೋ ಜನರಿಗೆ ಏನೂ ತಗೊಳ್ಳದೆ ಪಾಪ ಅಲ್ಲಿ ಇದು ಮಾಡ್ತಾರೆ. ಕೆಲವರು ವಸ್ತು ತಂದು ಕೊಡ್ತಾರೆ, ಭಾರಿ ಒಂದು ಇದು ಮಾಡ್ತಾರೆ. ಹಾಗೆ ಇನ್ನೊಬ್ರು ಸ್ನೇಹಾಲಯ ಅಂತೇಳಿ ಉಂಟು ನಿಮ್ಮ ಇಲ್ಲಿ ಮಂಜೇಶ್ವರ ಬಾರ್ಡರ್ ಅಲ್ಲಿ. ಅಲ್ಲಿ ಒಂದು ಹೆಸರು ನನಗೀಗ ಹೇಳಲಿಕ್ಕೆ ಬರುದಿಲ್ಲ. ಅಲ್ಲಿ ಒಂದು 1000 ಗಟ್ಟಲೆ ಎಲ್ಲೆಲ್ಲಿಂದಲೂ ಹುಚ್ಚರಾಗಿ ತಿರುಗಾಡುವವರು ನಿರ್ಗತಿಕರನ್ನು ತಂದು ಅಲ್ಲಿ ಅವರು ಟ್ರೀಟ್ಮೆಂಟ್ ಕೂಡ ಫ್ರೀ ಕೊಟ್ಟುಕೊಂಡೆಲ್ಲ ಮಾಡ್ತಾರೆ. ಅವರ ಅವರಿಗೆ ಸಹಾಯ ಮಾಡಬೇಕು ಅಂತ ಅವರಿಗೆ ನಮ್ಮ ಸಹಾಯ ಅಗತ್ಯ ಇಲ್ಲ, ಅವರು ತುಂಬಾ ಬೆಳೆದವರು. ಆದ್ರೂ ಅವರು ಅಂತ ಒಂದು ಮನೋಭಾವನೆ ಇರುವ ಒಂದು ಪುನಃ ಒಂದು ಆಶ್ರಮ, ಅಂತ ಆಶ್ರಮಗಳಿಗೆ ಎಲ್ಲರೂ ಕೊಡ್ಬೇಕು ಅಂತೇಳಿ ನಾನೊಂದು ಈ ಕಾರ್ಯಕ್ರಮ ಮುಖಾಂತರ ಕೇಳಿಕೊಳ್ತೇನೆ. ಆದ್ರೂ ಸ್ನೇಹಾಲಯದವರಿಗಾಗ್ಲಿ ತಂದೆ ತಾಯಿಯನ್ನು ನೋಡುವುದೇ ಒಂದು ದೊಡ್ಡ ಇದ್ದು, ಇವರು 1000 ಜನರನ್ನು ನೋಡಿಕೊಳ್ತಾರೆ. ಆದ ಕಾರಣ ಅಂತ ಒಂದು ಸಂಸ್ಥೆಗೆ ಕೂಡ ಸಹಾಯ ಮಾಡಿ ನಾನು ಕೂಡ ಒಂದು ಅಂತ ಸಂಸ್ಥೆಯನ್ನು ಉಂಟು ಮಾಡುವ ಅಂತ ಇದ್ದೇನೆ. ಹಾಗೆ ಅಂತ ಉದ್ದೇಶ ಉಂಟು. ಮತ್ತೆ ಕಾಲೇಜಿನ ಉದ್ದೇಶ, ಮತ್ತೆ ನಮ್ಮ ಊರಿನ ಮಕ್ಕಳಿಗೆ ಅಂತೇಳಿ ಮಾಡಿದ ಕಾಲೇಜಲ್ಲಿ ಯಾವಾಗ ನಮ್ಮ ಮಕ್ಕಳಿಗೆ ಫ್ರೀ ಕೊಡುದಿಲ್ಲ, ಎಲ್ಲೆಲ್ಲಿ ನಾಗಾಲ್ಯಾಂಡ್ ಮೇಘಾಲಯದಿಂದ ಕೊಡ್ತಾರೆ. ಆದ ಕಾರಣ ಒಂದು ಶಿಕ್ಷಣ ಸಂಸ್ಥೆ ಆಗ್ಬೇಕು ಅಂತೇಳಿ ಒಂದು ನನ್ನ ಉದ್ದೇಶ ಉಂಟು. ಮತ್ತೆ ಮುಖ್ಯವಾಗಿ ನಂದೆಂತ ಅಂತ ಹೇಳಿದ್ರೆ, ನನ್ನ ಈಗ ದೇವಸ್ಥಾನಗಳೆಲ್ಲ ಆಗಿನ ಕಾಲದಲ್ಲಿಯೇ ನಾನು ಅದರ ನಂತರ ನಮ್ಮ ಫ್ಯಾಮಿಲಿ ಕೈಯಲ್ಲಿತ್ತು, ಅವರಿಗೆ ನೋಡ್ಲಿಕ್ಕೆ ಆಗುದು. ಈಗಲೂ ಕೆಲವು ನೋಡುದಿಲ್ಲ. ನಮ್ಮ ದೇವಸ್ಥಾನವನ್ನು ಅವರವರು ಒಳ್ಳೇದಾದ ಮೇಲೆ ಅವರವರು ಬಿಟ್ಟು ಹೋಗುದು, ಇನ್ನೊಬ್ಬರನ್ನು ಪೂಜೆಗೆ ನಿಲ್ಲಿಸುದು. ಆಗಿ ನನ್ನ ಕೆಲವೊಂದು ದೇವಸ್ಥಾನಗಳೇ ಈಗ ನನ್ನ ಕೈಯಲ್ಲಿಲ್ಲ, ನಮ್ಮ ಕುಟುಂಬದವರ ಕೈಯಲ್ಲಿಲ್ಲ. ಕುರುಹು ಉಂಟು ನಮ್ಮಲ್ಲಿತ್ತು ಅಂತೇಳಿ. ಆದ ಕಾರಣ ಈಗ ಪುನಃ ಆ ಶಕ್ತಿಗಳೆಲ್ಲ ನನ್ನ ಒಂದು ನಾನು ಅಲ್ಲಿ ಹೋಗಿ ಭೇಟಿಯಾದಾಗ ನೀನೇ ಕಟ್ಟು, ನಮ್ಮ ಶಕ್ತಿಗಳು ಇನ್ನು ನಿನ್ನೊಟ್ಟಿಗೆ ಇರ್ತೇವೆ ಅಂತ ಹೇಳಿ ಎಲ್ಲಾ ಶಕ್ತಿಗಳು ನನ್ನ ಕಾಪಾಡ್ಕೊಂಡು ನನ್ನೊಟ್ಟಿಗೆ ಉಂಟು. ಅದಕ್ಕೆ ಒಂದು ಮುಖ್ಯವಾಗಿ ಈಗ ಮೊದಲಿಗೆ ರಾಮನ ದೇವಸ್ಥಾನ, ಒಂದು ಹನುಮಂತನ ದೇವಸ್ಥಾನ, ಮತ್ತೆ ಒಂದು 2-3 ದೈವ ದೇವಿ ದೇವಸ್ಥಾನ ಎಲ್ಲ ನಿರ್ಮಾಣ ಮಾಡಬೇಕು ಅಂತೇಳಿ ಮುಖ್ಯವಾದ ಉದ್ದೇಶ ಉಂಟು. ಮತ್ತೆ ಈ ಉದ್ದೇಶ ಇದ್ದುಕೊಂಡು ನಾನು ಈ ಇದಕ್ಕಿಲ್ಲ, ಅದಕ್ಕೆ ಬೇಕಾದಂತ ಜಾಗೆ ದುಡ್ಡಿನ ವ್ಯವಸ್ಥೆ ಎಲ್ಲ ನಾನು ಮಾಡಿಕೊಂಡು ಹೋಗ್ತಾ ಇದ್ದೇನೆ. ಅದು ಆ ತಾಕತ್ತುಗಳು ನನ್ನಲ್ಲಿ ಉಂಟು. ನಾನು ಉದ್ಯಮಿ ಆಗಿದ್ದೆ, ನನಗೆ ಅದಕ್ಕೆ ಬೇಕಾದಷ್ಟು ಜಾಗೆಗಳು ಉಂಟು. ಆ ಜಾಗೆಯನ್ನು ನಾನು ಆ ಜಾಗೆಯಲ್ಲಿ ದೇವಸ್ಥಾನ ಮಾಡುವುದ, ಕೆಲವು ದೇವಸ್ಥಾನಗಳು ನನ್ನ ಸಮಾಧಿ ಸುಳ್ಳಮನೆಯಲ್ಲಿ ಇದ್ದ ಕಾರಣ ನಂದಾವರದ ಬಳಿಯಲ್ಲಿ ಮಾಡಬೇಕು, ಅಲ್ಲಿ ನಾನು ಮಾಡಿಕೊಂಡು ಹೋಗ್ಬೇಕು ಅಂತೇಳಿ ಉದ್ದೇಶ ಇಟ್ಟುಕೊಂಡಿದ್ದೇನೆ ಅಂತೇಳಿ. ಅದಕ್ಕಂತೇಳಿ ನಾನು ಈ ಒಂದು ಏನೋ ಇದಕ್ಕಿಳ್ದವಲ್ಲ. ಈಗ ಬೇಕಾದಷ್ಟು ಅದನ್ನು ಉಂಟು ಮಾಡುವಷ್ಟು ಶಕ್ತಿ ದೇವರು ಕೊಟ್ಟಿದ್ದಾನೆ, ಇನ್ನು ಕೊಡ್ತಾ ಇರ್ತಾನೆ ಅಂತೇಳಿ ಆ ಹನುಮಂತನಲ್ಲಿ ಮುಖ್ಯವಾಗಿ ನಂಬಿಕೆ ನನಗೆ ಅಂತೇಳಿ. ಇನ್ನೂ ಕೆಲವು ಉದ್ದೇಶ ಉಂಟು, ಮುಂದಕ್ಕೆ ನಾನು ಅದನ್ನು ತಿಳಿಸ್ತೇನೆ. ನಿಮ್ಮ ಪ್ರಕಾರ ಈಗಿನ ಯುವ ಸಮೂಹ ಯಾವ ರೀತಿಯಲ್ಲಿ ನಡಿಬೇಕಂತ? ಈಗಿನ ಯುವ ಸಮಾಜ ಯಾವುದೇ ವಿಷಯವನ್ನು ಮೊದಲಿನವರು ಹೇಗೆ ಒಂದು ನಿರ್ಭಯವಾಗಿ ಒಂದು ಪ್ರಶ್ನಿಸುವ ರೀತಿಯಲ್ಲಿ, ಒಂದು ಜ್ಞಾನವನ್ನು ಗಳಿಸಿಕೊಂಡು ಪ್ರಶ್ನಿಸುವ ರೀತಿಯನ್ನು ಕಲ್ತುಕೊಳ್ಬೇಕು. ಪ್ರಶ್ನಿಸುವುದು ಅಂತ ಹೇಳಿದ್ರೆ ಹೋಗಿ ಒಂದು ಕೋಪದಲ್ಲಿ ಮಾತಾಡುದು, ಉದ್ದಡನ ಮಾತಾಡುದು, ಆ ರೀತಿಯಲ್ಲೆಲ್ಲ. ಆ ಸಮಯ ಸಂದರ್ಭ ನೋಡಿಕೊಂಡು ಒಂದು ಸಮಾಧಾನ, ದಂಡಭೇದ ನಮ್ಮಿಂದ ಈಗ ಸಾಧ್ಯ ಇಲ್ಲ ಈ ಕಾನೂನು ಇರುವ ಕಾರಣ. ಮಾಡರ್ನೈಸ್ ಆಗಿರ್ಬೇಕು. ನಾವು ನಮ್ಮ ಯಾವುದೇ ಕೆಲಸಕ್ಕೆ ಹೋಗುವಾಗ, ದೇವಸ್ಥಾನಕ್ಕೆ ಹೋಗುವಾಗ ಒಂದು ಪ್ಯಾಂಟ್ ಶರ್ಟ್ ಅಲ್ಲಿ ಹೋಗುದಲ್ಲ, ಒಂದು ಆ ದಿವಸ ಮಾತ್ರ ಕ್ರಮದಲ್ಲಿ ಇರ್ಬೇಕು ಅಂತ ಹೇಳುವುದಿಲ್ಲ ನಾನು. ಹೇಗಂತ ಹೇಳಿದ್ರೆ ಈಗ ಒಂದು ಅದೇ ರೀತಿ ಯುವಕರು ಸಹ ಹೇಗೆ ಇರ್ಬೇಕಂತ ಹೇಳಿದ್ರೆ, ಅಧ್ಯಾತ್ಮ ಅಂತೇಳಿ ಅದನ್ನೇ ಇದು ಮಾಡಿಕೊಂಡು ಹೋಗುದಲ್ಲ. ಅವನ ಕರ್ತವ್ಯ ಎಂತ ಉಂಟು, ಈಗ ನನ್ನ ಕರ್ತವ್ಯ ಎಂತ ಉಂಟು, ನಾನು ಅದನ್ನು ಮಾಡ್ತೇನೆ. ದೇವಸ್ಥಾನ ಹೋಗುವ ಕರ್ತವ್ಯ ಇಲ್ಲದೆ ಬೇರೆ, ಅಧ್ಯಾತ್ಮ ಅಂತೇಳಿ ನಾವು ಅದನ್ನೇ ಮಾಡಿಕೊಂಡು, ಅಂದ್ರೆ ನಮ್ಮ ಕರ್ತವ್ಯ ಏನುಂಟು ಅದು ಮಾಡ್ಬೇಕಿದು. ಈಗ ನನ್ನ ಮುಖ್ಯ ಉದ್ದೇಶ ಅಧ್ಯಾತ್ಮ. ಹಾಗೆ ಜನರಿಗೂ ನಾನು ಹೇಳೋದೆಂತ ಅಂದ್ರೆ, ಯುವಕರಿಗೆ ಮುಖ್ಯವಾಗಿ ನೋಡಿ,
ಒಂದು ಕಾಲದಲ್ಲಿ ಒಂದು 1970 ಅಥವಾ ಮೊದಲಿನ ನೀವು ಪಿಕ್ಚರ್ಗಳನ್ನು ತೆಗೆದುಕೊಂಡು ನೋಡಿ, ಅದರಲ್ಲಿ ಒಂದು ರಾಜ್ಕುಮಾರ್ ಅಂತಿದ್ದ ಅವರೆಲ್ಲ ಒಂದು ಸಮಾಜಕ್ಕೆ ಏನೋ ಒಂದು ಸಾರ್ತಾ ಇದ್ರು. ಈಗ ಏನು ಸಾರ್ತಾ ಇದ್ದಾರೆ? ಈಗಿನ ಕಾಲದಲ್ಲಿ ಪಿಸ್ತೂಲು, ತಲವಾರು ಇತ್ಯಾದಿಗಳನ್ನು ಹಿಡಿದುಕೊಂಡು ಪೆಟ್ಟು ಮಾಡಲಿಕ್ಕೆ ಸಾಧ್ಯ ಉಂಟಾ? ಇದು ರಾಜರ ಕಾಲವ? ಆ ಪಿಕ್ಚರ್ ಅನ್ನು ಈಗ ತೋರಿಸ್ತಾ ಇದ್ದಾರೆ. ಎಂತ ಮೋಟಿವೇಟ್ ಮಾಡ್ತಾ ಇದ್ದಾರೆ? ಎಂತ ಉದ್ದೇಶ ಜನರಿಗೆ ಕೊಡ್ತಾ ಇದ್ದಾರೆ? ಯಾವ ಉದ್ದೇಶವೂ ಇಲ್ಲ ಅದರಲ್ಲಿ. ಮೊದಲು ಪ್ರೀತಿ ಅದು ಎಲ್ಲ ಒಂದು ಕಾಲಘಟ್ಟದಲ್ಲಿ ಜಾಸ್ತಿ ಇತ್ತು, ಪ್ರೀತಿ, ಲವ್ ಪಿಕ್ಚರ್ ಎಲ್ಲ ಜಾಸ್ತಿ ಇತ್ತು. ಅದನ್ನು ಈಗ ಅಳವಡಿಕೆ ಮಾಡಿದ ಅದು ಹಾಗೆ ಉಂಟು, ಅದು ಕಮ್ಮಿ ಆಗಿಲ್ಲ. ಪೆಟ್ಟು ಮಾಡುವವರು ಕೆಲವರು ಪೆಟ್ಟು ಮಾಡ್ತಾರೆ, ಲವ್ ಮಾಡ್ತಾರೆ. ಈ ಲವ್ ಮ್ಯಾರೇಜಸ್ ಎಲ್ಲ ಇತ್ತ. ಹೀಗೆ ಲವ್ ಮ್ಯಾರೇಜ್ ಆಗಿ ಎಷ್ಟೋ ಜನ ಡೈವರ್ಸ್ ಆದ್ದುಂಟು. ಮತ್ತೆ ಕೆಲವರು ಹೇಳ್ತಾರೆ ಜಾತಕ ನೋಡಿದ್ದು ಸರಿ ಇಲ್ಲದೆ ಇರ್ಬೋದು, ಜಾತಕ ಹೇಳಿದವ ಸರಿ ಇಲ್ಲದೆ ಇರ್ಬೋದು, ಆದ ಕಾರಣ ಏನಾದ್ರೂ ಆಗಿರ್ಬೋದು. ಆದ್ರೆ ನಮ್ಮ ಪರಂಪರೆ, ಶಾಸ್ತ್ರ ಯಾವುದು ಯಾವತ್ತೂ ಸುಳ್ಳಾಗುವುದು. ಹೇಳುವವ ಸರಿಬೇಕು, ಅವನ ಜಪತಪ ನಿಷ್ಠೆಗಳು ಸರಿಬೇಕು. ಮೊದಲೆಲ್ಲ ಈ ಪ್ರೇಮ ವಿವಾಹ ಎಲ್ಲ ಇತ್ತ? ಏನಿರ್ಲಿಲ್ಲ. ದುಡ್ಡಿದ್ದವನ ಮಗಳು ಏನೋ ಒಂದು ಪಾಪದವನ ನೋಡಿ ಬಂದ ಅವನನ್ನು ಕೊಲ್ತಿದ್ರು, ಅಂತ ಒಂದು ಪರಿಸ್ಥಿತಿ ಇತ್ತು. ಇತ್ತೀಚೆಗೆವರೆಗೆ ಒಂದು 15 ವರ್ಷವರೆಗೆ ಆಗೈತಿ. ಈಗ ಕಾನೂನುಗಳು ಸ್ಟ್ರಿಕ್ಟ್ ಆದ ನಂತರ ಹೀಗೆ ಮತ್ತೆ ಡೈವೋರ್ಸ್ ಆಗುದು. ಮದುವೆ ಆಗುದೇಕೆ, ಡೈವೋರ್ಸ್ ಆಗುದೇಕೆ? ಮದುವೆ ಕೆಲವರೆಲ್ಲ ತಂದೆ ತಾಯಿಗಳು ಸಹ ಹೇಳುವಂತ ಇದು ಹೀಗೆ ಉಂಟು, ಕುಮಾರ ನೀನು ಹೀಗೆ ಮಾಡಿದ್ರೆ ನಿಂಗೆ ಮದುವೆ ಆಗುದಿಲ್ಲ. ಅವನ ಜೀವನದ ಉದ್ದೇಶ ಎಂತ ಅಂತೇಳಿ ಅವನಿಗೆ ತಿಳಿಸ್ಬೇಕು. ಒಟ್ಟು ನೀವು ಅವನನ್ನು ನೀನು ಇಂಜಿನಿಯರ್ ಕಲಿ, ಅವನಿಗೆ ಎಂತ ಬೇಕು ಅದನ್ನು ಅವ ಕಲಿಬೇಕು. ಅವನಿಗೆ ಎಂತ ಆಸಕ್ತಿ ಉಂಟು ಅದನ್ನು ಕೊಡಿ. ಕಲಿಯದಿದ್ರು ಏನು ಬೇಜಾರು ಮಾಡಬೇಡಿ, ದುಡಿಲಿಕ್ಕೆ ಕಲಿಸಿ. ದುಡಿಬೇಕು ಮನುಷ್ಯ. ದೊಡ್ಡ ದೊಡ್ಡ ಕಂಪನಿ, ರಿಲಯನ್ಸ್ ಇಂಥವರೆಲ್ಲ ಉಂಟು ಮಾಡಿದವರು, ಕಂಪನಿ ಹೆಸರು ಹೇಳಬಾರ್ದು, ನೀವು ನೋಡಿ ನಿಮ್ಮ ಆಸುಪಾಸಲ್ಲಿ ಇರ್ತಾರೆ. ಏನು ಕಲಿಯದವ ಎಷ್ಟೋ ಸಂಪಾದಿಸಿರ್ತಾನೆ. ಕಲ್ತ ಒಂದು ರೀತಿಯಲ್ಲಿ ಒಂದು ಕುದುರೆಗೆ ಇದು ಕಟ್ಟಿದ ಹಾಗೆ, ಹೇಗೆ ಒಂದು ಅದಕ್ಕೆ ಎಂತ ಹೇಳುದು, ಒಂದು ಅಡ್ಡ ಒಂದು ಕಟ್ತಾರೆ, ಅದು ಖಾಲಿ ನೋಟ್ ಆಚೀಚೆ ಹೋಗಬಾರ್ದು, ಬೇರೆ ಯಾವ್ದಾದ್ರು ಕುದುರೆ ಬರೋಕಾದ್ರೆ ಹಿಂದೆ ಹೋಗ್ಬಾರ್ದು ಅಂತ ಅದರ ಉದ್ದೇಶ. ಆದ ಕಾರಣ ಒಂದು ಲಗಾಮ್ ಬೇಕು, ಬೇಡ ಅಂತ ಹೇಳುದಿಲ್ಲ. ಯಾಕಂತ ಹೇಳಿದ್ರೆ ಅವನು ಬೇಡದ ಬುದ್ಧಿ ಕಲಿಬಾರ್ದು. ಆದ ಕಾರಣ ಒಂದು ಶಿಕ್ಷಣ ಅದೆಲ್ಲ ಕೊಡ್ಬೇಕು ಅಂತೇಳಿ ಶಿಕ್ಷಣ ಕಲಿಯೋದ್ರೆ ಎಷ್ಟೋ ಜನ ಒಳ್ಳೇದಾಗಿ ಕೊಂಡೋಗಿದ್ದಾರೆ. ಸಮಾಜಕ್ಕೆ ಮಾರ್ಗದರ್ಶನ ಕೊಟ್ಟ ಕೆಲವು ಸ್ವಾಮೀಜಿ, ಕೆಲವು ಸಮಾಜ ಸುಧಾರಕರು ಎಲ್ಲ ಇದೆ. ಆ ಲೆಕ್ಕದಲ್ಲಿ ನೋಡಿದ್ರೆ ಶಿಕ್ಷಣವನ್ನು ಹೇಗೆ ಕಲ್ತವರು, ಅಂಬೇಡ್ಕರ್ ಅವರ ಜೀವನ ನನಗೆ ಭಾರಿ ಸಣ್ಣಿರುವಾಗಿಂದ ಆ ಪಾಠವನ್ನು, ಅವರ ಪುಸ್ತಕವನ್ನು ನಾನು ಎಷ್ಟು ಓದಿದ್ದೇನೆ ಅಂತ ಹೇಳಿದ್ರೆ ನೋಡಿ. ಇವತ್ತು ಅವರು ಆ ಬರೆದ ಸಂವಿಧಾನವನ್ನು ಬದಲಾಯಿಸಿ ಒಂದು ಸಣ್ಣ ಅದರಲ್ಲಿ ಒಂದು ಕ್ಲಾಸ್ ಅನ್ನು ಅಥವಾ ಏನಾದ್ರೂ ಅದರಲ್ಲಿ ಬದಲಾವಣೆ ಮಾಡುವವರು ತಿಂಗಳುಗಟ್ಟಲೆ 5 ಸ್ಟಾರ್ ಹೋಟ್ಲ್, 7 ಸ್ಟಾರ್ ಹೋಟ್ಲ್, ದೊಡ್ಡ ದೊಡ್ಡ ಸ್ಟಾರ್ ಹೋಟ್ಲಲ್ಲಿ, ದೊಡ್ಡ ದೊಡ್ಡ ಭವನದಲ್ಲಿ ಗವರ್ಮೆಂಟಿನ ಫೆಸಿಲಿಟಿಯನ್ನು ತಗೊಂಡು ಹೋಗಿ 10-20 ಜನ ಅದನ್ನು ಒಂದು ಸಣ್ಣ ವಿಷಯವನ್ನು ಚೇಂಜ್ ಮಾಡಲಿಕ್ಕೆ ಹರಸಾಹಸ ಪಡ್ತಾರೆ. ಪಾಪ ಅಂಬೇಡ್ಕರ್ ಅವರು ಒಂದೊಂದು ದಿವಸ ಊಟವೂ ಇಲ್ಲದೆ, ಒಂದು ದಿವಸ ಏನೋ ಹೊಟ್ಟೆಗೆ ತಿಂದುಕೊಂಡು ಎಲ್ಲೋ ಏನೋ ಕಲ್ತುಕೊಂಡು ಎಷ್ಟು ಅವರಿಗೆ ಪಾಪ ಅವರ ಒಂದು ಜಾತಿ ವ್ಯವಸ್ಥೆ ಅವರಿಗೆ ಇದು ಮಾಡಿತು. ಈ ಜಾತಿ ವ್ಯವಸ್ಥೆ ಎಂಬುದು ಬ್ರಿಟಿಷರಿಂದಾಗಿ ನಮಗೆ ಒಂದು ನಮ್ಮ ಇದಕ್ಕೆ ಹಾಕಿದ ವಿಷ ಬೀಜ. ಕೆಲವೊಂದು ಏನೋ ಕಾಲಘಟ್ಟದಲ್ಲಿ ಮೇಲ್ವರ್ಗ ಅಂತೇಳಿ ಕೆಲವರು ಈಗ ಹೇಳ್ತಾರೆ, ಅದನ್ನು ಹೇಗೆ ಮಾಡಿದಂತೆ ಏನೋ ವಿದ್ಯೆ ಇಲ್ಲದವ ಅಂತೇಳಿ ಅದನ್ನು ಬೇರೆ ಬೇರೆ ಏನಾದ್ರು ವಿಂಗಡಣೆ ಏನೋ ಮಾಡಿದ್ದಾರೆ, ಅದು ಸರಿ. ಆದ್ರೆ ಅಂಬೇಡ್ಕರ್ ಅವರ ಜೀವನ ನೋಡಿ ನೀವು. ಒಂದು ಹೊತ್ತಿನ ಊಟವನ್ನು ಪಡೆದು ಎಷ್ಟು ಜ್ಞಾನವನ್ನು ಪಡೆದ್ರು. ಎಷ್ಟೋ ಜ್ಞಾನಿಗಳು ಒಂದೊತ್ತು ಊಟದಲ್ಲಿ ಎಷ್ಟೋ ಜ್ಞಾನವನ್ನು ಸಂಪಾದಿಸ್ತಾರೆ. ಈಗ ಮನುಷ್ಯ ಆದವ 4 ಹೊತ್ತು ತಿಂತಾನೆ. ಧರ್ಮ ಪ್ರಕಾರ ಮಾಡಬೇಕಾದ ಕೆಲಸ ಭಗವದ್ಗೀತೆಯಲ್ಲಿ ಉಂಟು. ಒಂದು ಮನುಷ್ಯ ಸಮಾಜದಲ್ಲಿ ಅಂದ್ರೆ ಅವ ಒಂದು ಈಗ ಬೇರೆ ಬೇರೆ ನಮ್ಮ ವರ್ಣಾಶ್ರಮ ಉಂಟು. ಬ್ರಾಹ್ಮಣ ಆದವನಿಗೆ ಇಷ್ಟೇ ಕರ್ತವ್ಯ ಉಂಟು. ಯಾರ್ಯಾರಿಗೆ ಎಷ್ಟೆಷ್ಟು ಕರ್ತವ್ಯ. 8 ಗಂಟೆ ಅವ ಸಮಾಜಕ್ಕಾಗಿ ಕೆಲಸ ಮಾಡಲೇಬೇಕು. ಈಗಿನ ದುಡಿಯುವವರು 8 ಗಂಟೆ ಅಂತ ಕೆಲಸ ಮಾಡ್ಲಿಕ್ಕೆ ಹೋಗ್ತಾರೆ. 9 ಗಂಟೆಯಿಂದ ಈ ಮೊದಲು 6 ಗಂಟೆವರೆಗೆ, ಸೂರ್ಯಾಸ್ತ ಆಗುವವರೆಗೆ ಅಂತೇಳಿ ಒಂದು ಲೆಕ್ಕ ಇತ್ತು. ಸೂರ್ಯನನ್ನು ನೋಡಿ ಅವರ ಕೆಲಸವನ್ನು ನಿರ್ಧಾರ ಮಾಡ್ತಾ ಇದ್ರು. 8 ಗಂಟೆಗೆ ಹೋಗಿ ಕೆಲಸ ಶುರು ಮಾಡ್ತಾ ಇದ್ರು. 8 ಗಂಟೆ ಕೆಲಸ ಮಾಡಲೇಬೇಕು. ನಮ್ಮ ಇದರಲ್ಲೇ ಉಂಟು, ಶಾಸ್ತ್ರದಲ್ಲೇ ಉಂಟು. ಕೆಲಸ ಕರ್ಮದಲ್ಲಿ ಯಾರು ಅದರಲ್ಲಿ ಹೆಚ್ಚು ಕಮ್ಮಿ ಮಾಡ್ತಾನೆ ಅದರದ್ದು ಪಡ್ತಾನೆ. ಈಗ ಒಂದು ಕಡೆ ಕೆಲಸಕ್ಕೆ ಹೋದಾಗ ಅವ ಸರಿ ಕೆಲಸ ಮಾಡುದು, ಆಯ್ತಾ ಮಾರೆ ಬೇಲೆನೆ ಮಲ್ಪುಜಿ ಮಾರೆ, ಬೇಲೆಗೆ ಬರ್ತದೆ, ಅಲ್ಪ ತುಲ್ಲರ ಅಂಚಿಂಚಿ ಮಲ್ತೊಂದಿಪ್ಪೆ ಅಂತೆಲ್ಲ ಹೇಳ್ತಾರೆ. ಅವನ ಮುರಿಯ ಶಾಪಗಳು ಸಾಕು. ಕೆಲವರಿಗೆಲ್ಲ ಭಾರಿ ಒಂದು ದೇವರ ಭಕ್ತಿ ಇರುವಾಗ ಅವರು ಒಂದು ಏನಾದ್ರು ಮಾತಾಡಿದ ಅವನಿಗೆ ಸಿಗ್ತದೆ. ಸರಿಯಾಗಿ ದುಡಿಬೇಕು. ಎಲ್ಲಿ ಹೋದ್ರು ಯಾವುದೇ ಕೆಲಸ ಆಗ್ಲಿ, ಅಂಗಡಿಯಲ್ಲಿ ಆದ್ರೂ ಅಷ್ಟೇ,
ನೋಡಿ ಸರಿಯಾಗಿ ನೋಡಿದ್ರೆ ದುಡಿಯೋ ಆದ್ರೂ ಬೆಳಿಗ್ಗೆ ಒಂದು 8 ಗಂಟೆಗೆ ಹೋಗಿ 5 ಗಂಟೆ 6 ಗಂಟೆಗೆ 6:30 ಆಸ್ಪಾಸ್ ಮನೆ ಇದ್ರೆ ಬೇಗ ಮುಟ್ಲಿಕ್ಕೆ ಆಗ್ತದೆ. ಅದೇ ಅಂಗಡಿಯವರು ಇಲ್ಲಿಯ ಕರ್ನಾಟಕದಲ್ಲಿ ಹೇಗೆ ಅಂತ ಹೇಳಿದ್ರೆ ಬೆಳಿಗ್ಗೆ ಒಂದು 7 ಗಂಟೆ 6 ಗಂಟೆ 8 ಗಂಟೆಗೆಲ್ಲ ಓಪನ್ ಮಾಡಿ ರಾತ್ರಿ 10 ಗಂಟೆವರೆಗೆ ಪಾಪ ಮಾಡ್ತಾರೆ. ಅವರಿಗೆ ಯಾವ್ದಾದ್ರು ಲೈಫ್ ಉಂಟಾ? ಆದಿತ್ಯವಾರ ಒಂದು ಬಂದು ಕೆಲವರು ಮಾಡ್ತಾರೆ, ಕೆಲವರು ಮಾಡುದಿಲ್ಲ, ಕಂಟಿನ್ಯೂಸ್ ಇರ್ತದೆ ಅವರ ಜೀವನ. ನೋಡಿ ವ್ಯಾಪಾರ ಬಂದ್ರೆ ಆಯ್ತು, ಇಲ್ಲದ್ರೆ ಇಲ್ಲ. ಈಗ ಆನ್ಲೈನ್ ಎಲ್ಲ ಆಗಿದೆ. ಆದಷ್ಟು ಈ ಆನ್ಲೈನ್ಗಳ ಬಿಸ್ನೆಸ್ಗಳಿಗೆ ಒಂದು ಲಂಗು ಲಗಾಮ ಆಗಬೇಕು. ಅದು ಇಲ್ಲ ಅಂತ ಹೇಳಿ ಮಾಡಬಾರ್ದು. ಕೆಲವೊಂದು ವಸ್ತು ಎಲ್ಲೆಲ್ಲಿಂದ ಏನೋ ಬರಬೇಕು, ಎಲ್ಲವೂ ಯುವಕರಿಗೆ ಬೇಕು ಅಂತೇಳಿ ನಾನು ಹೇಳ್ತೇನೆ. ಹಾಗೆ ಅಂಬೇಡ್ಕರ್ ಜೀವನವನ್ನು ನೋಡಿ ಈಗಿನ ಸಮಾಜದವರು ತುಂಬಾ ವಿಷಯವನ್ನು, ತುಂಬಾ ಅಲ್ಲ, ಅವರ ಎಲ್ಲ ವಿಷಯವನ್ನು ಕಲಿಬೇಕು. ಅವರು ಪಟ್ಟ ಕಷ್ಟ, ಅವರಿಗೆ ಆದ ಶೋಷಣೆಗಳು, ಅವರು ಅಷ್ಟೆಲ್ಲ ಕಾನೂನು ಬರಬೇಕಂತ ಹೇಳಿದ್ರೆ ಅವರ ದುಃಖ ಎಷ್ಟು ಇರ್ಬೋದು. ಈಗ ನನ್ನ ದುಃಖ ನಾನೊಂದು ತಿಳಿಸಿದೆ, ಕಾಲೇಜಿನ ಇನ್ಸಿಡೆಂಟ್. ಅವರು ಪಾಪ ಎಷ್ಟು ದುಃಖ ಪಟ್ರು. ಆ ಸಂವಿಧಾನಕ್ಕೆ ನಾವು ಯಾವಾಗಲೂ ಬದ್ಧವಾಗಿರ್ಬೇಕು. ಅಲ್ಲಿ ಹೇಳಿದ ಎಲ್ಲಾ ಕಾನೂನುಗಳನ್ನು ನಾವು ಪಾಲನೆ ಮಾಡ್ಬೇಕು. ಎಲ್ಲಾ ಸರ್ಕಾರಿ ಅಧಿಕಾರಿಗಳಲ್ಲಿ ಯಾರೇ ಆದ್ರೂ ಸಹ ನಾನು ಅಷ್ಟೇ ಹೇಳುವಂಥದ್ದು, ಯುವ ಸಮಾಜ, ಇನ್ನೂ ಆ ಸರ್ಕಾರಕ್ಕೆ ಸೇರುವ ಕೆಲಸಕ್ಕೆ ಹೋಗುವ ಯುವ ಸಮುದಾಯಗಳು ಈ ಪಿಕ್ಚರ್ಗಳು ಆದಷ್ಟು ಈ ಟಿವಿ ಥಿಯೇಟರ್ ಅದೊಂದು ಮನೋರಂಜನೆಗಾಗಿ ಇಡುವಂಥದ್ದು. ಈ ಕೆಲವೆಲ್ಲ ದುಃಖದ ಹಾರರ್ ಪಿಕ್ಚರ್ ನೋಡಿ ಏನಾಗ್ಲಿಕ್ಕೆ ಉಂಟು? ನಾನು ಹೇಳುವಂಥದ್ದು ಅಷ್ಟೇ, ಅದರಲ್ಲಿ ಏನೂ ಇಲ್ಲ. ಹಾರರ್ ನೋಡಿ ಅಂತ ಖುಷಿ ಆಗ್ಲಿಕ್ಕೆ ಉಂಟ? ರಾತ್ರಿ ಮಲಗಿದೆ ಎಲ್ಲಿಯಾರು ಅದು ಕಣ್ಣಿಗೆ ಕಂಡ್ರೆ ಅದನ್ನು ಹೆದರಿ ಜ್ವರ ಬಂದು ಇನ್ನೊಂದು ಬಂದು ಮತ್ತೆ ಮಾನಸಿಕ ಪ್ರಾಬ್ಲಮ್ ಆಗುವಂಥದ್ದು ಈ ಅಗತ್ಯ ಉಂಟಾ? ಟಿವಿ ಅಂತ ಹೇಳಿದ್ರೆ ಎಂಥದ್ದು? ಎಂಟರ್ಟೈನ್ಮೆಂಟ್. ಯಾವುದು ಸಹ ಎಂಟರ್ಟೈನ್ಮೆಂಟ್ ಅಂದ್ರೆ ಅಲ್ಲಿ ನಮ್ಮ ಮುಖದಲ್ಲಿ ನಗೆ ಬೇಕು. ನಗೆ ಇಲ್ಲದಕ್ಕೆ ಅಲ್ಲಿ ಹೋಗಿ ನಗೆ ತಕೊಂಡು ಬರುದು ಕೃತಕವಾಗಿ, ಅಥವಾ ಕೃತಕ ಅಲ್ಲ, ಅದೊಂದು ಮೊದಲು ರಂಗಭೂಮಿ ಅಂತದೆಲ್ಲ ಇತ್ತು. ನಮಗೆ ನಾವು ಅದನ್ನು ತಿಳಿದುಕೊಳ್ಬೇಕು. ನಾವು ಎಂಥದಕ್ಕೆ ಅದನ್ನು ತಕೊಳ್ಬೇಕು, ಯಾವುದೇ ವಿಷಯವನ್ನು ನಮಗೆ ಅಗತ್ಯ ಉಂಟಾ? ಈಗ ಒಂದು ಪ್ರೀತಿ ಪ್ರೇಮ ಪ್ರಣಯ ಅದು ಕೆಲವರಿಗೆ ಆಗ್ತದೆ, ಇಲ್ಲ ಅಂತ ಹೇಳುದು. ಕೆಲವು ಸತ್ಯದಲ್ಲಿ ಪ್ರೀತಿ ಪ್ರೇಮ ಮಾಡುವವರು ಇರ್ತಾರೆ, ಇಲ್ಲ ಅಂತ ಹೇಳುದು. ಆದ್ರೆ ಆ ಸತ್ಯದಲ್ಲಿ ಮಾಡಿದವನಿಗೆ ನೋವಾಗಿಯೇ ಹುಚ್ಚ ಆಗುದು. ಆ ಸತ್ಯ ಎಂಬುದು ಇಲ್ಲ, ನಮ್ಗೆ ಸುಳ್ಳೇ ಸತ್ಯ ಅಂತ ಕಾಣುದು, ಅದೇ ಮರಳಾಗುದು. ನಮಗೆ ಅದು ಅಗತ್ಯ ಉಂಟಾ? ಅಷ್ಟೇ ಮಾಡ್ಬೇಕು. ಈಗ ಒಬ್ಬನಿಗೆ ಕೆಲವರು ಹೇಳ್ತಾರೆ ಪುಣ್ಯೇ ದಿಕ್ಕುಜಿ ಅಂತ. ಹುಡುಗಿ ಇರುವಲ್ಲಿ ಹುಡುಕಿ ಇವ್ರೆ, ಹುಡುಗಿ ಇಲ್ಲದಿಲ್ಲ. ಹುಡುಗಿಯರಿಗೂ ಎಷ್ಟೋ ಜನರಿಗೆ ಮದುವೆ ಇಲ್ಲ ಅಂತ ಹೇಳಿ ಮದುವೆ ಆಗ್ಲಿಲ್ಲ, ಕೆಲಸ ಸಿಗ್ಲಿಲ್ಲ. ಸಿಕ್ಕಿದ ಕೆಲಸ ಮಾಡಿ ಮಾರ್ರೆ. ನೀವೊಂದು ದೊಡ್ಡ ಏನೋ ಕಲ್ತಿದ್ದೀರಿ ಅಂತೇಳಿ ಅದೇ ಸಿಗ್ಬೇಕು ಅಂತೇಳಿ ಏನು ಭಯಕ್ಕೆ ಇರಬಾರ್ದು. ಇಲ್ಲ ಸಿಗುದಿಲ್ವಾ, ಬೇರೆ ಏನಾದ್ರು ಮಾಡಿ ನೋಡುದು, ಪುನಃ ಪುನಃ ಚಾನ್ಸ್ ತಗೊಳ್ಳಿಕ್ಕೆ ಹೋಗ್ತಾ ಇರ್ಬೇಕು. ನಸೀಬಿಲ್ಲ ಅಂತೇಳಿ ಕೂತು ನಸೀಬ್ ಅಂತೇಳಿ ಏನೂ ಇಲ್ಲ. ಜಾತಕಗಿಂತಲೂ ಕೆಲವು ನಾನು ಮನುಷ್ಯರನ್ನು ನೋಡಿದ್ದೇವೆ, ಖಾಲಿ ಒಂದು ದೈವ ಶಕ್ತಿಯನ್ನು ನಂಬಿಕೊಂಡು ಎಂತೆಲ್ಲ ಕಾರ್ಬಾರ್ ಮಾಡುವವರಿದ್ದಾರೆ. ಒಂದೇ ಕುಟುಂಬದಲ್ಲಿ 3-4 ಕವಲುಗಳು ಸಂಪೂರ್ಣ ಬಡತನ ಮತ್ತೆ ಸಂತಾನ ನಾಶ ಆಗಿದೆ. ಒಂದು ಕವಲು ಭಾರಿ ಒಂದು ದೈವವನ್ನು ನಂಬಿಕೊಂಡು ಭಾರಿ ಮೇಲೆ ಬಂದವರು ಇದ್ದಾರೆ, ಇಲ್ವಾ? ಶ್ರದ್ಧೆ ನಂಬಿಕೆ ಬೇಕು ಅಂತೇಳಿ ಅಷ್ಟೇ ನಾನು ಹೇಳ್ತಾ ಇದ್ದೇನೆ. ಹಾಗೆ ಯುವಕರು ಆದಷ್ಟು 8 ಗಂಟೆ ಕೆಲಸ, ಒಂದು ಏನಾದ್ರೂ ಒಂದು ದೇವರನ್ನೇ ನಾನು ನಂಬಿಕೊಂಡಿರಿ. ಆದ್ರೆ ಸತ್ಯ ಧರ್ಮದಲ್ಲಿ ದೇವರನ್ನು ನಂಬ ಇದ್ರು ಪರವಾಗಿಲ್ಲ, ಅವರು ಸತ್ಯ ಧರ್ಮದಲ್ಲಿ ಇರಿ. ನಿಮಗೆ ಆ ಎಲ್ಲರ ಆಶೀರ್ವಾದ ಸಿಗ್ತಲ್ಲ ನೀವು ಮಾಡುವ ಕೆಲಸದಲ್ಲಿ. ಮತ್ತೆ ಯಾರನ್ನು ಒಂದು ಮನನೋಯಿಸಿಕೊಂಡು ನೀವು ಸಂಪಾದನೆ ಮಾಡಬಾರ್ದು. ಮನನೋಯಿಸಿ ಸಂಪಾದನೆ ಮಾಡಿದ್ರೆ ಅದು ಹೋಗೇ ಹೋಗ್ತದೆ. ಇನ್ನೊಬ್ಬನು ಕೂಡ ಅವನ ದೇಹದಲ್ಲಿರುವ ಅವ ಯಾವುದೇ ಜಾತಿ ಧರ್ಮ ಇರಲಿ, ಅವನಲ್ಲಿರುವ ದೇವರು ನಮ್ಮಲ್ಲಿರುವ ದೇವರು ಒಂದೇ ದೇವರಾಗಿರುವಾಗ ಅವನ ದೇವರಲ್ಲಿ ಆ ಮನಸ್ಸಲ್ಲಿ ಇರುವುದು ದೇವರು. ಅವನು ಮನಸ್ಸಲ್ಲಿ ದುಃಖ ಪಡುವಾಗ ಅದು ನಮಗೆ ತಾಗೇದಾಗ್ತದೆ. ಆದ ಕಾರಣ ಎಲ್ಲರೂ ಒಂದು ಕೆಲಸ ಮಾಡುವಾಗ ಭಕ್ತಿ ಶ್ರದ್ಧೆಯಿಂದ ಯಾವುದೇ ಕೆಲಸ ದೇವರದು ಅವನ ಸ್ವಂತ ಕೆಲಸ ಆಗಿ ಒಳ್ಳೆ ಶ್ರದ್ಧೆ ಭಕ್ತಿಯಲ್ಲಿ ಮಾಡಬೇಕು ಅಂತ ಹೇಳಿ ನಾನು ಇಷ್ಟನ್ನು ಹೇಳ್ತೇನೆ. ನಮಗೆ ಸಂದರ್ಶನ ನೀಡಿದ ಏಳ್ತಿಮಾರ್ ದಾಮೋದರ ಶೆಣೈ ಅವರಿಗೆ ಧನ್ಯವಾದಗಳು. ನಮಸ್ಕಾರ. ಸತ್ಯದರ್ಶನ ಚಾನಲ್ ವೀಕ್ಷಿಸಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.